ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ವೀಕ್ಷಕರೇ, ಕನ್ನಡ ನಾಡು ನುಡಿ ಜಲ ಅಂತ ಬಂದಾಗ ಎಲ್ಲರೂ ಕೂಡ ಹೋರಾಟಗಾರರೇ. ಹೌದು, ಯಾರು ಕೂಡ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಹೇಳ್ತೀವಿ. ಆದರೆ ಹೋರಾಟಕ್ಕಿಳಿದು ಧುಮುಕಿ ಕಷ್ಟ ನಷ್ಟವನ್ನು ಎದುರಿಸಿ ಹೋರಾಟ ಮಾಡೋರು ಕೆಲವು ಜನ ಅಂತ ಹೇಳಬಹುದು. ಹೌದು, ಒಬ್ಬ ವಿಶೇಷ ಹೋರಾಟಗಾರ, ಅದರಲ್ಲೂ ಗಡಿ ಜಿಲ್ಲೆಯಲ್ಲಿ ಬಂದಂತಹ ಸವಾಲುಗಳನ್ನೆಲ್ಲವನ್ನೂ ಕೂಡ ಎದುರಿಸಿ ಮೆಟ್ಟಿ ನಿಂತು ವೀರ ಕನ್ನಡಿಗ ಅನ್ನಿಸಿಕೊಂಡಂತಹ ಕನ್ನಡಪರ ಹೋರಾಟಗಾರ, ಮಾಹಿತಿ ಹಕ್ಕು ಹೋರಾಟಗಾರ, ಸಮಾಜ ಸೇವಕ ಭೀಮಪ್ಪ ಗಡಾದವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಬಾಹುಬಲಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಆರೋಗ್ಯ ಎಲ್ಲ ಚೆನ್ನಾಗಿದೆ? ಹೋರಾಟ ನಡೀತಾನೆ ಇದೆ. ಹೌದ್ರಿ. ಹೊಸದಾಗಿ ಯಾವುದೋ ಒಂದು ಹೋರಾಟ ಬೇರೆ ಶುರು ಮಾಡಿದಿರಿ ಈಗ. ಉಪಮುಖ್ಯಮಂತ್ರಿಯ ಸ್ಥಾನವೇ ಬೇಡ ಅನ್ನೋ ನಿಟ್ಟಿನಲ್ಲಿ. ಹೌದು, ನಮ್ದೇನ್ರಿ, ಈ ದೇಶದ ಆಡಳಿತ ಸಂವಿಧಾನಬದ್ಧವಾಗಿ ನಡೀತೈತೋ ಅಥವಾ ಸಂಪ್ರದಾಯ ಮ್ಯಾಗ ನಡೀತೈತೋ? ಅಧಿಕಾರಿಗಳು ಏನು ಹೇಳ್ತಿದ್ದಾರೆ, ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ, ಆದರೆ ಸಂಪ್ರದಾಯವಾಗಿ ನಡೀತು ಬಂದೈತೆ ಅಂತ ಹೇಳಿದಾರೆ. ಯಾಕಂದ್ರೆ ಅದಕ್ಕೆ ನಮ್ಮದು ಏನು ಪ್ರಶ್ನೆ, ಸಂಪ್ರದಾಯ ಮ್ಯಾಗ ಮಾಡೋದಿದ್ರೆ ಬೆಳಗಾವಿ ಸುವರ್ಣಸೌಧಕ್ಕೆ ಒಬ್ಬ ಮುಖ್ಯಮಂತ್ರಿನ ಮಾಡಲಿ, 500 ರೂಪಾಯಿ ಕೋಟಿ ಖರ್ಚು ಮಾಡಿ ಕಟ್ಟಿದ್ದಾರೆ. ಬೆಂಗಳೂರು ವಿಧಾನಸೌಧಕ್ಕೆ ಒಬ್ಬ ಮುಖ್ಯಮಂತ್ರಿ ಮಾಡಲಿ. ಮತ್ತು ಇವರು ಎಲ್ಲ ಜಾತಿಯವ್ರು ಬೇಕು ಇವ್ರು ರಾಜಕಾರಣಿಗಳಿಗೆ. ಯಾಕಂದ್ರೆ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ನಮ್ಮ ಭಾರತ. ಆದರೆ ಇವ್ರಿಗೆಲ್ಲ ಜಾತಿ ಬೇಕು. ಪ್ರತಿ ಜಾತಿ ಸಮುದಾಯಕ್ಕೊಂದು ಉಪಮುಖ್ಯಮಂತ್ರಿ ಮಾಡ್ಬೇಕಂತ ಹೋರಾಟ. ಇವ್ರು ಏನಾದರೂ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿದ್ದಲ್ಲಿ ನಾನು ನ್ಯಾಯಾಲಯಕ್ಕೆ ಹೋಗಿ ಉಪಮುಖ್ಯಮಂತ್ರಿಗಳ ಹುದ್ದೆಗಳನ್ನ ರದ್ದುಪಡಿಸುವಂಥ ವ್ಯವಸ್ಥೆ ಮಾಡ್ತಾ ಅಂತ ಹೇಳ್ತಾನೆ. ಸರ್, ನಿಮ್ಮ ಹೋರಾಟ ನಿಜಕ್ಕೂ ಒಂದು ರೀತಿಯಾಗಿ ಹೆಂಗಿದೆ ಅಂತಂದರೆ, ನೀವು ನಡೆದು ಬಂದ ಹಾದಿನೇ ಆಗಿದೆ. ಸೊ ವೀರ ಕನ್ನಡಿಗ ನೀವು. ಕನ್ನಡ ನಾಡು ನುಡಿ ಜಲ ಅಂತ ಬಂದಾಗ ಯಾವುದನ್ನು ಕೂಡ ಲೆಕ್ಕಿಸದೆ ಹೋರಾಟಕ್ಕೆ ಇಳಿತೀರಿ. ಯಾರೇ ಆಗಿರ್ಬೋದು, ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರನ್ನು ಕೂಡ ಬಿಟ್ಟಿಲ್ಲ. ಅನೇಕ ಹೋರಾಟಗಳು ಫಲ ಕೊಟ್ಟಿವೆ. ಅದೆಲ್ಲವನ್ನೂ ಕೂಡ ಮಾತನಾಡ್ತಾ ಹೋಗ್ತೀನಿ. ಇನ್ನು ಭೀಮಪ್ಪ ಅವರು ಬೆಳೆದು ಬಂದ ಹಾದಿ, ಬಾಲ್ಯ ಅಷ್ಟು ಈಸಿಯಾಗಿರಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯಾಗಿತ್ತು. ಒಂದೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂತಹ ಒಂದು ಪರಿಸ್ಥಿತಿ. ನಿಮ್ಮ ತಂದೆ ತಾಯಿಯವರು ಏನು ಮಾಡ್ತಾಯಿದ್ರು? ನಿಮ್ಮ ಬಾಲ್ಯ ಹೇಗಿತ್ತು? ನಾವು ಅತ್ಯಂತ ಬಡತನದಲ್ಲಿ ಇದ್ದೀವಿ ರೀ. 1975ರಲ್ಲಿ ನಾವು SSLC ಪರೀಕ್ಷೆ ಪಾಸಾದಾಗ 160 ರೂಪಾಯಿ ಬೇಕಾಗಿತ್ತು ನಮಗೆ ಫೀಸ್ ಕಟ್ಟಲಿಕ್ಕೆ. ಆದರೆ 165 ರೂಪಾಯಿ ನಮ್ಮ ಹತ್ತಿರ ಇದ್ದಿರಲಿಲ್ಲ. ಅದಕ್ಕೆ ನಾನು ಶಾಲೆ ಕಲೀಲಿಕ್ಕೆ ಆಗಲಿಲ್ಲ ರೀ ಮುಂದೆ. SSLC ಕೊನೆ, PUC ಕಟ್ಟೋದಕ್ಕೆ, ಫೀಸ್ ಕಟ್ಟೋದಕ್ಕೆ 160 ರೂಪಾಯಿ ಇದ್ದಿರಲಿಲ್ಲ ರೀ. ಅದಕ್ಕೆ ನನ್ನ ಮನಸ್ಸಿಗೆ ಭಾಳ ನೋವಾಗ್ತಾಯಿದೆ. ಆದರೆ ಒಂದು ಸಮಾಧಾನ ಅನ್ನಿಸ್ತಾ ಇದೆ, ಇವತ್ತು ನಾನು ಶಾಲೆ ಕಲ್ತಿದ್ನಿ, 160 ರೂಪಾಯಿ ಇದ್ದು ಅಂದ್ರೆ ಎಲ್ಲೋ ಒಬ್ಬ ಅಧಿಕಾರಿ ಆಕೆಯಾರಿ ಇರ್ತಿದ್ನಿ. ಆದರೆ ದೇವರೆಲ್ಲ ಒಳ್ಳೇದು ಮಾಡಿದೆ ಅಂಥೇಳಿ ಮತ್ತು ಸ್ವಲ್ಪ ನನ್ನ ಮನಸ್ಸು ಸುಧಾರಿಸ್ತು. ಯಾಕಂದ್ರೆ ಈ ಹೋರಾಟದ ದಿನಗಳನ್ನ ಕಳಿಬೇಕಾಯಿತು. ನಮ್ಮದು ಮೂಲ ಮೂಡಲಗಿ ತಾಲೂಕಿನ ಕುಲಗೋಡು ಗ್ರಾಮ. ಅಲ್ಲಿ ಎಲ್ಲ ನಮ್ಮ ತಂದೆ ಕಿರಾಣಿ ವರ್ತಕರು. ನಾವು ತುಂಬ ಬಡ ಕುಟುಂಬ. ಅದು ಏನಿದೆ, ವಿದ್ಯೆ ಇದ್ದಲ್ಲಿ ದುಡ್ಡು ಇರೋಲ್ಲ, ದುಡ್ಡು ಇದ್ದಲ್ಲಿ ವಿದ್ಯೆ ಇರೋದಿಲ್ಲ. ಆದ್ದರಿಂದ ನಾವು ಹೊಟ್ಟೆಪಾಡಿಗಾಗಿ SSLC ಆದ ನಂತರ ನಮ್ಮ ತಾಯಿಯ ತವರು ಬಡಿ ಮೂಡಲಗಿ ಬಂದಿರು. ಮೂಡಲಗಿ ಅಲ್ಲಿ ನಾನು ಹೋಟೆಲ್ನಲ್ಲಿ ಕಪ್ ಹಸಿ ತೊಳೆಯುವಂಥ ಕೆಲಸ ಮಾಡಿದ್ರಿ. ಶನಿವಾರ, ರವಿವಾರ, ಸೋಮವಾರ 3 ದಿವಸಗಳ ಕಾಲ ಹೋಟೆಲ್ದಲ್ಲಿ ಕಪ್ ಹಸಿ ತೊಳಿತಿದ್ದ. 5 ರೂಪಾಯಿ ಕೊಡ್ತಾರೆ ನನಗೆ. ಅಷ್ಟಕ್ಕೆ ನಾವು ತೃಪ್ತಿ ಪಡ್ತಾಯಿದ್ದೀವಿ. ಅದರ ನಂತರ ನಿರ್ವಾಣಿ ಅಂಥೇಳಿ ಒಂದು ಕಿರಾಣಿ ಅಂಗಡಿ, ಅಲ್ಲೇ ಸುಮಾರು 18 ವರ್ಷಗಳ ಕಾಲ ನಮಗೆ ದುಡಿಲಿಕ್ಕೆ ಅವಕಾಶ ಕೊಟ್ಟರು. ಅದರಿಂದ ನಮ್ಮ ಸ್ವಲ್ಪ ಹೊಟ್ಟೆಪಾಡಿಗೆ ಸಿಗ್ತಾಯಿತ್ತು. ಅತ್ಯಂತ ಕಠಿಣ ಒಂದು ವಿಷಯ ಅಂದರೆ, ನನಗೆ ಒಂದೇ ಜೊತೆ ಬಟ್ಟೆ ಇತ್ತು, 2ನೇ ಜೊತೆ ಬಟ್ಟೆ ಇದ್ದಿರಲಿಲ್ಲ. ಬೆಳಗ್ಗೆ ನಮ್ಮ ಮನೆಯಲ್ಲಿ ಅದನ್ನೇ ತೊಳೆದ್ಬಿಟ್ಟು ಆ ಬಟ್ಟೆ ಹಾಕೊಂಡು ನಾನು ಅಂಗಡಿಗೆ ಹೋಗ್ತಿದ್ದೆ ರೀ. ಅಷ್ಟೊಂದು ಕಷ್ಟ. ಆದ್ದರಿಂದ ಇವತ್ತು ನನಗೆ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಬಡವರು ಒಂದು ಈ ರೀತಿ ಒಂದು ಇದಕ್ಕೆ ಒಳಗಾಗಬಾರ್ದು, ಅವ್ರಿಗೆ ನ್ಯಾಯ ಸಿಗಬೇಕಂಥೇಳಿ ಆ ಉದ್ದೇಶದಿಂದ ನಾನು ನಂತರ ಅಲ್ಲಿ ಒಂದು ಕ್ರಾಂತಿ ಸಂಘ ಅಂತೇಳಿ ಕಟ್ಟಿದ್ರು ನಮ್ಮಲ್ಲಿ. ಬಹುಶಃ ಇದೇ ಸಂದರ್ಭದಲ್ಲಿ ನೀವು SSLC ಮುಗಿದಿದ ತಕ್ಷಣ PUC ಮಾಡೋದಕ್ಕೆ ಫೀಸ್ ಕಟ್ಟೋದಕ್ಕೂ ಕೂಡ ಹಣ ಇರಲಿಲ್ಲ. ಆ ಕಾರಣಕ್ಕೆ ಬಿಟ್ಟುಬಿಟ್ಟೆ ಅಂತ ಹೇಳ್ತೀರಿ. ಬಟ್ ಓದಬೇಕು ಅನ್ನೋ ಒಂದು ಅಪಾರ ಆಸೆ ಅಂತೂ ಮನಸ್ಸಲ್ಲಿ ಇತ್ತು. ಹೌದ್ರಿ. ಅದಾಗಿ ಒಂದು 2-3 ವರ್ಷಕ್ಕೇ ನಿಮ್ಮ ತಂದೆಯವ್ರನ್ನೂ ಕೂಡ ಕಳ್ಕೊಂಡು. ಹೌದ್ರಿ. ಏನಾಗಿತ್ತು? ಇಲ್ಲ, ನಮ್ಮ ತಂದೆಯವರು ಹ್ಯಾಂಡಿಕ್ಯಾಪ್ಟ್ ರೀ. ಅವ್ರಿಗೆ ಆರಾಮಿದ್ದಿರಲಿಲ್ಲ, ತೋರ್ಸಿಕೆ ದುಡ್ಡು ಇದ್ದಿರ್ಕಿಲ್ಲ ನಮಗೆ ರೀ.
ಆ ಒಂದು ಇದರಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡಲಿಕ್ಕೆ ಆಗಲಿಲ್ಲ ನನ್ನ ಕಡೆಯಿಂದ. ನಮ್ಮದು ಬಡ ಕುಟುಂಬ, ಅದರಿಂದ ಹೆಚ್ಚಿನ ಚಿಕಿತ್ಸೆ ಕೊಡ್ಲಾರ್ದಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ರಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ರೀ. ಆಮೇಲೆ ಸಂಸಾರ ಜವಾಬ್ದಾರಿ ಆಮೇಲೆ ನಮ್ಮ ತಾಯಿ, ನನ್ನ ಒಬ್ಬರು ಸಹೋದರ, ಇಬ್ಬರು ಸಹೋದರಿದ್ರು, ಒಬ್ರು ತಿರ್ಕೊಂಡ್ರು, ಒಬ್ಬ ಸಹೋದರ, ನಮ್ಮ ಸಹೋದರಿಯರು, ಅವ್ರದ್ದೆಲ್ಲ ಜವಾಬ್ದಾರಿ ನನ್ನ ಮ್ಯಾಗೆ ಬಿತ್ತು. ಆದರೆ ಹೇಳಿದೆ ಅಲ್ಲ, ನಿರ್ವಹಣೆ ಅಂಥೇಳಿ ಒಂದು ಕಿರಾಣಿ ಅಂಗಡಿಯಲ್ಲಿ ನನಗೇನು ದುಡಿಲಿಕ್ಕೆ ಅವಕಾಶ ಕೊಟ್ಟರು, ಅವ್ರು ಸ್ವಲ್ಪ ಆರ್ಥಿಕವಾಗಿಯೂ ಕೂಡ ನಮಗೆ ಸಹಾಯ ಮಾಡಿದರು. ಅದಕ್ಕೆ ಇವತ್ತಿಗಾದರೂ ಸಹಿತ ಅವ್ರು ನೆನೆದು ನಾನು ಊಟ ಮಾಡ್ತಾಯಿದ್ದೀನಿ. ಅಲ್ಲಿ 16 ವರ್ಷಗಳ ಕಾಲ ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೆ. ನಮ್ಮ ಮನೆಗೆ ಏನು ಬೇಕೆಲ್ಲ ಸಂತಿ ಕೊಡ್ತೀರಿ. ನಾವು ಒಂದು ವರ್ಷಕ್ಕೆ 400 ರೂಪಾಯಿ ಇತ್ತು ಪಗಾರ. ಫಸ್ಟ್ ತಮ್ಗೆ ಗೊತ್ತಿರಲಿ, 12 ತಿಂಗಳಿಗೆ ಕೇವಲ 400 ರೂಪಾಯಿ ಪಗಾರ. ಯಾರೂ ಕರ್ಕೊಳ್ತಿರಲಿಲ್ಲ. ಒಂದು ವರ್ಷಕ್ಕೆ 400 ರೂಪಾಯಿ. ತಿಂಗಳಿಗೆ 100 ರೂಪಾಯಿ? ಹಾಂ, ತಿಂಗಳಿಗೆ ಇಲ್ಲ, ವರ್ಷಕ್ಕೆ 400. ಒಂದು ವರ್ಷಕ್ಕೆ 400 ರೂಪಾಯಿ ರೀ. ಅಂದ್ರೆ ತಿಂಗಳಿಗೆ ಅದು 35 ರೂಪಾಯಿ. ಹಾಂ, 35-40 ರೂಪಾಯಿ. ವಾರಕ್ಕೊಂದು ಸಾಬೂನು ಹೊಡೆ ಕೊಡ್ತಿರು. ಆದರೆ ಅವರು ನಾವು ವಿಶ್ವಾಸದಿಂದ ದುಡ್ತಿದ್ದೆ ಅಂದರೆ ನಾನು ಹೊಟ್ಟೆ ಬಟ್ಟೆ ಊಟ ಎಲ್ಲ ಅವರೇ ನೋಡ್ಕೋತಿದ್ರು. ಅವ್ರ ಮನೆಯಿಂದ ಸಹಿತ ನಮ್ಮ ಮನೆಗೆ ಎಲ್ಲ ತೊಗೊಂಡು ಹೋಗ್ತಿದ್ದೆ ನಾನು. ಅಷ್ಟೊಂದು ಕಷ್ಟಕರ ಜೀವನದಲ್ಲಿ ಬಂದಿದ್ದೀವಿ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಭಾಳ ನೋವಾಗ್ತದೆ. ಆದರೆ ದುಡ್ಡು ಇತ್ತಂದ್ರೆ ನಾನು ಶಾಲೆಯಲ್ಲಿ ಭಾಳ ಹುಷಾರಿದ್ದೆ ರೀ. ನಾನು ಈ ವಾಕ್ ಸ್ಪರ್ಧೆ, ಇದರಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ತೊಗೊಂಡಿದ್ದೆ ನಾನು. ಏನಾಗಬೇಕು ಅನ್ನೋ ಒಂದು ಆಸೆ ಏನಾದರೂ ಇತ್ತ ಬಾಲ್ಯದಲ್ಲಿ? ಇಂಥದ್ದಾಗಬೇಕು? ಹೌದ್ರಿ, ನನಗೆ ತಹಶೀಲ್ದಾರ್ ಆಗೋ ಆಸೆ ಐತ್ರಿ. ಒಬ್ಬ ತಾಲೂಕಾ ಅಧಿಕಾರಿ ಆಗಬೇಕು. ಬಡವರ ಕಷ್ಟಗಳಿಗೆ, ಅಂದರೆ ನಾನು ಏನು ಕಷ್ಟ ಅನುಭವಿಸಿದ್ದೆ, ಹಿಂಗೆ ಕಷ್ಟದಲ್ಲಿ ಇದ್ದವ್ರಿಗೆ ಸರ್ಕಾರದ ಏನಾದರೂ ಸಹಾಯ ಮಾಡ್ಬೇಕಂತೇಳಿ ನಾನು ತುಂಬ ಓದ್ತಾ ಇದ್ದೆ. ಒಂದು ಆವಾಗ ಭಾಳ ಒಳ್ಳೆಯ ಶಿಕ್ಷಣ ಕೊಡ್ತಾಯಿದ್ರು. ಇವಾಗ ಆ ಶಿಕ್ಷಣ ಇಲ್ಲ. ಬಹುಶಃ ಇಂಥ ಪರಿಸ್ಥಿತಿಯಿಂದ ನೀವು ಬೆಳೆದು ಬಂದಿದ್ದಕ್ಕೇನೆ ಈ ಹೋರಾಟಗಳಲ್ಲಿ ತೊಡಗಿಸಿಕೊಂಡ್ರಿ. ಹೌದ್ರಿ, ಹೌದ್ರಿ. ತಂದೆಯವರ ಕಾಲ ಆದ ನಂತರದಲ್ಲಿ ಒಂದು ಅಂಗಡಿಗೆ ನಾವು ಸೇರ್ಕೊಂಡು. ಹೌದು, ಅಂಗಡಿಯಲ್ಲಿದ್ದೀವಿ. ಅದರ ನಂತರ ಕ್ರಾಂತಿ ಯುವಕ ಸಂಘ ಅಂತೇಳಿ ನಾನೆಲ್ಲ ಕಾಲೇಜು ಸ್ನೇಹಿತರು ಮೂಡಲ್ಗಿಯಲ್ಲಿ ನಾನು ಅಂಗಡಿಯಲ್ಲಿದ್ದೆ. ಅವರೆಲ್ಲ ನನ್ನ ಹೋರಾಟದ ಭಾವನೆಗಳನ್ನ ನೋಡ್ಕೊಂಡ್ಬಿಟ್ಟು ನನ್ನ ಜೊತೆಯಾಗಿ ನೀ ಇದ್ರ ಲೀಡರ್ ಆಗಪ್ಪ ಅಂಥೇಳಿ ಅದಕ್ಕೆ ಮುಖ್ಯಸ್ಥನ ಮಾಡಿದ್ರಿ. ಸಣ್ಣ ಸಣ್ಣ ಹೋರಾಟ ಮಾಡಿದ್ವಿ. ಅಲ್ಲಿ ನಂತರ ಏನಾಯ್ತಂದ್ರೆ ಕ್ರಾಂತಿ ಯುವಕ ಸಂಘ ನಾವು ಮಾಡಿದಾಗ ತುಂಬ ಅಪಾರವಾದ ಒಂದು ಬೆಂಬಲ ಸಿಕ್ಕಿಬಿಡ್ತು ಊರಲ್ಲಿ. ಹೌದು ಬಾ, ಕುಲಗೂಡದಿಂದ ಒಬ್ರು ಗಡಾದಂತ ಬಂದಿದ್ದಾರೆ, ಒಳ್ಳೆಯ ಹೋರಾಟಗಾರಿದ್ದ, ನಿಮಗೆಲ್ಲ ಬೆಂಬಲ ಕೊಡ್ನು ಅಂತೇಳಿ ಜನ ನನ್ನ ಬೆನ್ನು ಹತ್ತಿ ಬರ್ಲಿಕ್ಕೈತ್ರಿ. ಅವಾಗ ತಾನೇ ವಿಧಾನಸಭೆ ಅಧಿವೇಶನ ಚುನಾವಣೆ ಬಂದಿತ್ತು. ದಿವಂಗತ ಮಾನ್ಯ VS ಕೌದಲ್ಗಿ ಅವರು ಆ ಭಾಗದಲ್ಲಿ ಸುಮಾರು 4-5 ಸಲ ಶಾಸಕರಾಗಿ ಕೆಲಸ ಮಾಡಿದವರು. ಅವ್ರು ಮೂಡಲಿಗೆ ಬಂದಾಗ ಇಲ್ಲಿ ಯುವಕರನ್ನ ಯಾರನ್ನ ಹಿಡಿಬೇಕಂತ ಅವ್ರು ಕೇಳಿದಾಗ, ಗಡಾದಂತ ಒಬ್ಬಿದ್ದಾರೆ ರೀ, ಅವ್ರಿಗೆ ನೀವು ಹೋಗಿ ಭೇಟಿ ಆದ್ರೆ ಅವ್ರದ್ದು ಭಾಳ ಸಪೋರ್ಟ್ ಇದೆ ಅಂತ ಹೇಳಿದಾಗ, ನಾನು ಟೈಫಾಯ್ಡ್ ಆಗಿ ದವಾಖಾನೆಯಲ್ಲಿದ್ದೆ. ಅಲ್ಲಿಗೆ ಬಂದುಬಿಟ್ರು ಅವರು. ಅವ್ರು ಹೇಳಿ ನನಗೆ, ನೋಡಪ್ಪ ನೀನು ನಾನು ಚುನಾವಣೆಯಲ್ಲಿ ಕೆಲಸ ಮಾಡು, ನೀನು ಬೆಂಗಳೂರಿಗೆ ಕರ್ಕೊಂಡು ಹೋಗೋದು ನನಗಂತ ಹೇಳಿ ಅವ್ರ ನಂತರ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದರು. ಅವ್ರ ಪರವಾಗಿ ನಾವು ಕೆಲಸ ಮಾಡಿದ್ವಿ. ಒಂದು ಅಗದಿ ನನಗೆ ನೆನಪನ್ನಿಸ್ತಾ ಇದೆ, ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಶಾಸಕರ ಭವನ ನನಗೆ ಹುಡುಕ್ಲಿಕ್ಕೆ ಒಂದು ದೂಸ ಹೋಯಿತು. ನನ್ನ ಈ ಥರ ಕಿಸೆದಾಗ ರೊಕ್ಕಿಲ್ಲ, ನಡೆದಾಡ್ಕೊತ ನಾವು ಸುತ್ತಾದ್ರೆ ಮೆಜೆಸ್ಟಿಕ್ಕಿಂದ 8 ಗಂಟೆಗೆ ನಾವು ಬಸ್ ಇಳಿದ್ರಿ. ಅಲ್ಲಿ ಅವಾಗೇನು ಮೊಬೈಲ್ ಫೋನ್ ಅದು ಇದ್ದಿರ್ಕಿಲ್ಲ. 8 ಗಂಟೆಗೆ ಬಸ್ ಇಳಿದ್ರೆ ಎಲ್ಲೇ ಸಿಗ್ಬೇಕಾದ್ರೆ ನಂಗೆ ಸಾಯಂಕಾಲ 4 ಗಂಟೆ ಆಗಿತ್ತು. ಅಷ್ಟು ಸುಸ್ತು, ಯಾಕೆ ಬನ್ನಿಪ್ಪ ಬೆಂಗಳೂರಿಗೆ ಅನಿಸ್ತು. ಆದರೆ ಬೇಡ ಅನಿಸ್ತ್ರಿ. ಅಷ್ಟಾಗ ನಮ್ಮ ಶಾಸಕರು ರೂಮ್ದಲ್ಲಿ ಇದ್ದರು. ಏನಪ್ಪ ನೀ ಭಾಳ ತ್ರಾಸು ಆತ್ಕಂತದ್ದು ಬರಾಕತ್ತಂದರು. ಆದರೂ ತ್ರಾಸು ತೊಗೊಂಡ್ಬಂದು ನಿನ್ನೆ ನಾವು ಒಳ್ಳೆಯ ವ್ಯಕ್ತಿನ ಮಾಡ್ತಾನೆ ಅಂತ ಹೇಳ್ಕೇರೆ ಕೌದಲ್ಗಿ ಸಾಹೇಬ್ರು ಹೇಳಿ ಪಾಪ ಅವ್ರ ಮನೆಯ ಮಗನಂತೆ ನಾನು ಬೆಳೆಸಿರಿ. ನಾನು ಕೇವಲ SSLC ಅವರು ವಿಧಾನಸಭೆ ಅಧ್ಯಕ್ಷರಿದ್ದಾಗ ನನ್ನ ಮೊಯ್ಲಿ ಅವ್ರು ಕೇಳಿಬಿಟ್ರು, ನೀನು ಡಬಲ್ ಗ್ರ್ಯಾಜುಯೇಟ್ ಅನ್ಪ ಅಂತ ಕೇಳು ಚೀಫ್ ಮಿನಿಸ್ಟರ್ ಇದ್ರಾಗ. ಇಲ್ಲ ಸರ್, ನಾನು SSLC ಇದ್ರೆ ಇಂಗ್ಲೀಷ್ ಹಿಂಗೆ ನೀವು ಡ್ರಾಫ್ಟಿಂಗ್ ಹೆಂಗೆ ಮಾಡಿದಪ್ಪ ಇದನ್ನು? ಇಲ್ಲ ಸರ್, ನಮ್ಮ ಬಾಸ್ ಏನು ಹೇಳ್ತಾರೆ ಅದನ್ನು ಕನ್ನಡದಾಗ ಐ ಕಮ್ ಟು ಗೋಕಾಕ್ ಟುಮಾರೋ ಮಾರ್ನಿಂಗ್ ಕನ್ನಡದಾಗ ಬರ್ಕೋತೀನಿ ರೀ, ಟೈಪಿಸ್ಟ್ ಕಡೆ ಓದ್ಕೊಡ್ತೀನಿ ರೀ, ಅವ್ರು ಲೆಟ್ರ್ ತಯಾರು ಮಾಡ್ತಾರೆ ಅಂದಾಗ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆ ಕೌದಲ್ಗಿ ಅವರಿಂದ ನನಗೆ ಇಷ್ಟೊಂದು ವಿದ್ಯಾ ಬಂತಂತ ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನನಗೆ ಭಾಳ ಖುಷಿ ಆಗ್ತಿದೆ ರೀ. ಸೊ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬೆಳೆದು ಬಂದ್ರಿ. ಅದಾದ ಮೇಲೆ ಹೋರಾಟದ ಮನೋಭಾವ, ಯಾವ ಒಂದು ಘಟನೆ ನಿಮಗೆ ಹಂಗೆ ಅನ್ನಿಸ್ತು, ಹೋರಾಟ ಮಾಡಬೇಕು ಅಥವಾ ಇನ್ನೊಂದೇನೋ ಧ್ವನಿ ಎತ್ತಬೇಕು ಅಂತ ಅನಿಸಿದ್ದು ಯಾವಾಗ? ಸೊ ಯಾವ ಇನ್ಸಿಡೆಂಟಲ್ಲಿ ನಿಮಗೆ ಈ ಹೋರಾಟದ ಮನೋಭಾವ ಶುರುವಾಗಿತ್ತು ಅಂತ? ನನಗೇನಾಯ್ತು ರೀ, ಇದು ಬಡತನದಿಂದ ಬಂದ ನಂತರ ನಾನು ಇಲ್ಲೇನು ವಿಧಾನಸೌಧದಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿದ ನಂತರ ಈ ಮಾಹಿತಿ ಹಕ್ಕು ಕಾನೂನು ಅಂತ ಬಂತು ರೀ. ಅದು 2005ರಲ್ಲಿ
ಮಾಹಿತಿ ಹಕ್ಕು ಕಾನೂನು ಬಂದಾಗ ಆವಾಗ ನಾನೇನು ವಿಧಾನಸೌಧದಲ್ಲಿ ಇದ್ದಿರಲಿಲ್ಲ. ಇಲ್ಲಿಂದ ನಾನು ಕೆಲಸ ಬಿಟ್ಟು ಹೋಗೀನಿ ರೀ. ಹೋದಾಗ ನನಗೆ ಮಾಹಿತಿ ಹಕ್ಕಿನ ಕನ್ನಡ ಪುಸ್ತಕ ಬೇಕಾಗಿತ್ತು ರೀ. ಇಲ್ಲಿ ಬೆಂಗಳೂರಿಗೆ ಬನ್ನಿ ಗೌರ್ಮೆಂಟ್ ಪ್ರೆಸ್ದಲ್ಲಿ ಹೋಗಿ ಒಂದು ಕನ್ನಡ ಪುಸ್ತಕ ಕೊಡ್ರಪ್ಪ ಮಾಹಿತಿ ಹಕ್ಕಿಂದ ಅಂದಾಗ ಕನ್ನಡ ಇಲ್ಲರಿ ಎಲ್ಲ ಇಂಗ್ಲೀಷ್ ಅದಾವ ಅಂದ್ರೆ ಅವ್ನು. ಅದಕ್ಕೆ ನನಗೆ ಶಾಕ್ ಆಗಿ ಹೋಯಿತು. ಸರ್ಕಾರ ಸುವರ್ಣ ಕರ್ನಾಟಕ ವರ್ಷಾಚರಣೆ ಅಂತೇಳಿ 50 ಕೋಟಿ ಹಣ ಖರ್ಚು ಮಾಡ್ತಾ ಇದೆ. ಒಂದು ಕನ್ನಡ ಬುಕ್ ಇಲ್ಲ ಅಂತ ಹೇಳ್ಕ್ಯಾರೆ ನನಗೆ ಮನಸ್ಸಿಗೆ ಭಾಳ ನೋವಾಯಿತು. ಈ ಬುಕ್ ಇದನ್ನು ಕನ್ನಡದಲ್ಲಿ ತೊಗೊಂಡು ಬಿಡ್ಬೇಕಂತ ಹೇಳ್ಕ್ಯಾರೆ ನಾನು ಅಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರು ಪಾಪ ಮೊನ್ನೆ ತಾನೇ ನಮ್ಮನ್ನು ಅಗಲಿ ಹೋದರು. ಅವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಿದ್ದರು. ನಾನು ಅಲ್ಲಿ ವಿಧಾನಸೌಧಕ್ಕೆ ಹೋಗಿ ಒಂದು ಒಳಗೆ ಅರ್ಜಿ ಕೊಟ್ಟೆ. ಮತ್ತು ಇಲ್ಲಿ ಕನ್ನಡ ಪುಸ್ತಕ ಇಲ್ಲ, ಇದು ಭಾಳ ದುರ್ದೈವ ಸಂಗತಿ. ಅದಕ್ಕೆ ಅವರು ಒಂದು ಕ್ಷಣ ವಿಚಲಿತರಾದರು. ಕನ್ನಡ ಪುಸ್ತಕ ಇಲ್ಲನಪ್ಪ ಅಲ್ಲಿ, ನೀ ಎಲ್ಲಿ ಹೋಗಿದ್ದದ್ದು ಕೇಳ್ರಿ, ಅಲ್ಲೇ ಸರ್ಕಾರಿ ಪ್ರೆಸ್ ಎಣ್ಣೆ. ಅವಾಗ ಅವರು ಇಲ್ಲ ನಾ ಎಲ್ಲ ಸಿಗುವಂಗೆ ಏರ್ಪಾಡು ಮಾಡ್ತು ಅಂದರು. ಅಲ್ಲಿ ಏನಾಗಿತ್ತು ರೀ, ಅಷ್ಟರಲ್ಲಿ ಈ ನ್ಯೂಸ್ ಚಾನಲ್ದವರು ಉದಯ ನ್ಯೂಸು ಇನ್ನೊಂದು ಚಾನಲ್ದವ್ರು ಇದ್ದಾಗ ನಾನು ಹೊರಗಡೆ ಕರೆದು ಬಿಟ್ಟು ನೀ ಟಿ ವಿನಲ್ಲಿ ಮಾತಾಡ್ತೀರೇನಪ್ಪ ಯಾವ್ರು ಅವ್ರದ್ದು ಕೇಳಿದ್ರು. ನನಗೆ ಏನೂ ಮಾತಾಡೋಕೆ ಬರೋಲ್ಲ ರೀ ಟಿ ವಿ ಬಗ್ಗೆ ಅಂದ್ಗಳೇ. ಇಲ್ಲ ಒಳಗೆ ಏನು ಮಾತಾಡಿದೆ ಅಷ್ಟೇ ಹೇಳಿ ಅಂದಾಗ ನಾನು ಒಂದು ಅವರು ಲೋಬೋ ಅಂತಿತ್ತು ಹಿಡಿದ್ರು. ಅವಾಗ ಇದನ್ನೇ ಹೇಳಿದೆ ಅಲ್ಲಿ ಒಳಗೆ ಹೇಳಿದ್ದು. ಸಾಯಂಕಾಲ 8 ಗಂಟೆಗೆ ಲಾಜಿಂಗ್ದಲ್ಲಿ ಕೂತಿದ್ದೆ ನಾನು. ಊರ ಕಡೆಯಿಂದ ಫೋನ್ ಬಂದವು, ಸುದ್ದಿ ಬಂತು ಭಾರಿ ಹೇಳಿದ್ರಿ. ಅದಕ್ಕೆ ನನಗನಿಸ್ತು ಬಹುತೇಕ ಡೈಲಿ ಇಂಥ ಕೆಲಸ ಮಾಡಿದ್ರೆ ನಾ ದಿನ ಟಿ ವಿನಲ್ಲಿ ಬರ್ತೀನಿಲ್ಲ ಅಂತ ಹೇಳ್ಕರೆ ನನಗೆ ಆಸಕ್ತಿಯಾಗಿ ಮಾಹಿತಿ ಹಕ್ಕಿನಿಂದ ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ಮಾಡಿದೆ ಅಕ್ಕಾರ. ಅಲ್ಲಿನಿಂದ ನನಗೆ ಭಾಳ ಖುಷಿ. ನಂದು ಮೊದಲನೇದು ಮಾಹಿತಿ ಅತ್ಯಂತ ಒಂದು ಇದು ಶಾಸಕರಿಗೆ ಲ್ಯಾಪ್ಟಾಪ್ ತೊಗೊಳಿಕ್ಕೆ ಸರ್ಕಾರ 50,000 ರೂಪಾಯಿ ಕೊಟ್ಟಿತ್ತು ಅವ್ರಿಗೆ. ಅವ್ರ ಕ್ಷೇತ್ರದ ಕೆಲಸಗಳಲ್ಲೆಲ್ಲ ಅಳವಡಿಸಿ ಕೆಲಸ ಮಾಡಲಿ ಅಂತ. ಆದರೆ ಯಾರೂ ಸುಮಾರು 78 ಜನ ಶಾಸಕರು ಲ್ಯಾಪ್ಟಾಪ್ ತೊಗೊಂಡಿರ್ಕಿಲ್ಲ. ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಹಾಕಿ ಒಂದು ರಾಜ್ಯಪಾಲರಿಗೆ ನಾನು ಪತ್ರವನ್ನು ಬರೆದಾಗ ಅದು ಕೂಡ ಆಗಿನ ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು. ಅದು ಕೂಡ ದೊಡ್ಡ ಸುದ್ದಿ. ಹಿಂಗೆ ದಿನಕ್ಕೆ ದಿನ ನನಗೆ ಇದ್ರದ್ದು ಒಂದು ಮಾಹಿತಿ ಹಕ್ಕಿನ ಬಗ್ಗೆ ಹೋರಾಟ ಮಾಡಬೇಕಂತ ಅನ್ನಿಸ್ತಾ, ಜೊತೆಗೇನ ಬಡವರಿಗೆ ಏನರೇ ಕಷ್ಟ ಬರ್ತಿದ್ರೆ ಅದ್ರ ಬಗ್ಗೆ ನಾನು ಹೋರಾಟ ಮಾಡ್ಬೇಕಂತ ಅನ್ನಿಸ್ತು. ಒಮ್ಮೆ ಏನಾಗಿತ್ತು ನಮ್ಮ ಊರಲ್ಲಿ ಒಬ್ಬರು ಅತ್ಯಂತ ಕಡು ಬಡವರು, ಅವ್ರದ್ದು ಒಂದು ಸೊಸೈಟಿಯಲ್ಲಿ ಸಾಲಿಂತು ಒಂದು 5,000 ರೂಪಾಯಿ. ಆ ಸಾಲ ಅವ್ರು ತುಂಬಕ್ಕಾಗಿರ್ಕಿಲ್ಲ. ಸರ್ಕಾರಿ ಬ್ಯಾಂಕಿನ ಅಧಿಕಾರಿಗಳು ಅವ್ರ ಮನೆಯನ್ನು ಜಪ್ತಿ ಮಾಡ್ಲಿಕ್ಕೆ ಬಂದಿದ್ರು ಅಲ್ಲಿ. ಅವಾಗ ನಾನು ಹೇಳಿದೆ, ಸಾಮಾನ್ಯ ಯಾಕೆಲ್ಲ ಹೊರಗೆ ತೆಗೆದು ಹೋಗೋದ್ರಪ್ಪ ಪಾಪ ಯಾಕೆ ಮಾಡಾಕ್ತೀರಿ ಅಂದ್ರೆ, ಇಲ್ಲಪ್ಪ ಅವರು 5,000 ರೂಪಾಯಿ ಕಟ್ಟಬೇಕು, ಮತ್ತು ನೀನು ಏನೋ ಭಾಳ ಮಾತಾಡ್ತಿ, 5,000 ರೂಪಾಯಿ ನೀ ಕಟ್ಟಂದ್ರೆ ನನಗೆ, ನೀವು ಕಟ್ಟಿರಿ ಅವ್ರ ಸಾಮಾನು ವಾಪಸ್ ಕೊಡ್ತೀವಿ ಅಂದರು. ಅವಾಗ ನನ್ನ ತಲೆಯಲ್ಲಿ ರಾತ್ರಿ ಮಲ್ಕೊಂಡಾಗ ವಿಚಾರ ಬಂತು, ಮಂತ್ರಿಗಳು ಅಕಸ್ಮಾತ್ ಸರ್ಕಾರಕ್ಕೆ ಬಾಕಿ ಕೊಡೋದಿತ್ತಂದ್ರೆ ಅವ್ರು ಸಾಮಾನು ತೆಗೆದು ಹೋಗಿತಾರೆ ನನ್ನ ಅಧಿಕಾರಿಗಳ ತಂದು. ಮನಸ್ಸಿನಲ್ಲಿ ಭಾವನೆ ಬಂದು ವಿಧಾನಸೌಧಕ್ಕೊಂದು ಅರ್ಜಿ ಹಾಕಿನ್ರಿ ಅಕ್ಕರ್ನ. ಮಾಜಿ ಸಚಿವರಾದಂಥವ್ರು ಸರ್ಕಾರಕ್ಕೆ ಏನಾದರೂ ಬಾಕಿ ಕೊಡಿದ್ರೆ ಅದರ ವಿವರ ಕೊಡ್ರಿ ಅಂತೇಳಿ ಹಾಕಿದಾಗ ಸುಮಾರು 25 ಜನ ಸಚಿವರು, ಅದು 2,15,00,000 ಇತ್ತು ಬಾಕಿ ಅವ್ರದ್ದು. ಅವ್ರಿಗೆ ಸರ್ಕಾರ ನೋಟಿಸ್ ಕೊಟ್ಟಿದ್ದು ಬಾಕಿನ ತುಂಬಿರಲಿಲ್ಲ. ಅದೊಂದು ಲಿಸ್ಟ್ ನನಗೆ ಸಿಕ್ಕಿಬಿಡ್ತಿರ್ತಾರೆ. ಸಿಕ್ಕಳೆ ಅವಾಗ ನಾ ಟಿ ವಿ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಬೆಂಗಳೂರಲ್ಲಿ ಬಂದು ಅದನ್ನು ಕೊಟ್ಟಾಗ ಅದು ಟಿ ವಿನಲ್ಲಿ ಬಂದ ನಂತರ ಅವ್ರ ಮಾನ ಹರಾಜಾತು. ಅವಾಗ ಅವರು 2-3 ದಿವಸದಲ್ಲೇ ಸುಮಾರು ಜನ ಮಾಜಿ ಸಚಿವರು ಬಾಕಿ ಕಟ್ಟಿದರು. ವಿಧಾನಸಭೆ ಕಾರ್ಯದರ್ಶಿಯಿಂದ ನನಗೊಂದು ಫೋನ್ ಬಂತು, ಗಡಾದಂದ್ರೆ ನೀವೇನ್ರಿ, ಮತ್ತು ನಮಗೆ ಸರ್ಕಾರದಿಂದ ಮಾಡಿದಂಥ ಕೆಲಸ ನೀವು ಟಿ ವಿನಲ್ಲಿ ಹಾಕಿಬಿಟ್ರಿ, ನನಗೆ 1,50,00,000ಕ್ಕಿಂತ ಹೆಚ್ಚು ಹಣ 2 ದಿವಸದಲ್ಲಿ ಬಂತಂತ ಹೇಳಿರ್ತಾರೆ. ಅದಕ್ಕೆ ನನಗೆ ಆ ಬಡವರ ಒಂದು ಇದನ್ನು ನೋಡಿ ಇಂಥ ಕೆಲಸ ಮಾಡಿರ್ತಾರೆ. ಅಂದ್ರೆ ಸಚಿವರು ಬಾಕಿ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ಳಲ್ಲ ಸರ್ಕಾರದ ಕಡೆಯಿಂದ. 1,00,000, 2,00,000, 5,00,000ದವರೆಗೂ ಕಟ್ಟಬೇಕಾಗಿರುತ್ತೆ. ಸೊ ಅವಾಗ ಏನು ಕ್ರಮ ತೆಗೆದುಕೊಳ್ಳಲ್ಲ ಅಂಥವ್ರ ಮೇಲೆ. ಅದೇ ಯಾರೋ ಒಬ್ರು ಸಾಲ ಮಾಡಿದಾಗ ಅವ್ರನ್ನ ಹೊರಗೆ ಹಾಕ್ತಾರೆ, ಹಿಂಸೆ ಕೊಡ್ತಾರೆ, ಮನೆಯಿಂದನೇ ಖಾಲಿ ಮಾಡಿಸ್ತಾರೆ. ಇಂತಹ ಪರಿಸ್ಥಿತಿಗಳು ಇದ್ದೇ ಇದೆ. ಇದನ್ನೇ ಬಹುಶಃ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಯಾಕಂದ್ರೆ ಆ ದುಡ್ಡು ಕೂಡ ಸರ್ಕಾರಕ್ಕೆ ಅಂತಂದ್ರೆ ಅದು ಜನಕ್ಕೆ ಸಂಬಂಧಪಟ್ಟಂತಹ ದುಡ್ಡು. ಹೌದೌದು. ಅದಲ್ಲದೆ ಮತ್ತೊಂದು ಅತ್ಯಂತ ಮಹತ್ವದ್ದು, ಆ ವಿಧಾನಸಭೆಯಲ್ಲೇ ಮಾಹಿತಿ ಹಕ್ಕಿನ ಬಗ್ಗೆ ಯಾರಿಗೂ ಗೊತ್ತಿದ್ದಿರಲಿಲ್ಲ. ನಾನು RTIದಲ್ಲಿ ಒಂದು ಅರ್ಜಿ ಹಾಕಿನಕಾರ ಸಚಿವರ ಕಚೇರಿಗಳಿಗೆ, ನೀವು ಸಚಿವರಾದಾಗಿಂದ ಎಷ್ಟು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಿರಿ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಗತಿ ಪರಿಶೀಲನೆ ಸಭೆಗಳನ್ನ ಎಷ್ಟು ಮಾಡಿದಿರಿ, ಸಾರ್ವಜನಿಕರ ಮನವಿಗಳನ್ನು ಆಧರಿಸಿ ಅವ್ರ ಮ್ಯಾಗ ಏನು ಕ್ರಮ ತೊಗೊಂಡಿದ್ದೀರಿ ಅಂತೇಳಿ ಕೇಳಿದಾಗ ಸುಮಾರು 18 ಜನ ಸಚಿವರು ಮಾಹಿತಿ ಕೊಡಲಿಲ್ಲ. ನಾನು ಅಪೀಲ್ ಮಾಡಿದೆ ರಾಜ್ಯ ಮಾಹಿತಿ ಆಯೋಗದಲ್ಲಿ. ಸುಮಾರು ಒಂದು ದಿವಸ ಅದು ಮಾಹಿತಿ ಆಯೋಗದ ಕಚೇರಿನ ವಿಧಾನಸೌಧ ಅನ್ನೋ ರೀತಿ ಪರಿವರ್ತನೆ ಆಗಿತ್ತು. ಈ ಭೀಮಪ್ಪ ಗಡಾದ ಹಾಕಿದ ಅರ್ಜಿಗೆ ಮಾಹಿತಿ ನೀಡಿದ್ರಿಂದ ಆಯೋಗ ಎಲ್ಲ ಸಚಿವರ ಕಾರ್ಯದರ್ಶಿಯವರಿಗೆ ನೋಟಿಸ್ ಜಾರಿ ಮಾಡಿತ್ತು. 18 ಜನ ಸಚಿವರ ಆಪ್ತ ಕಾರ್ಯದರ್ಶಿಗಳಲ್ಲಿ ಬಂದಿದ್ದರು.
ಆಯೋಗ ಕಠಿಣವಾಗಿ ಏನು ಹೇಳ್ತಾರೆ, ಇವತ್ತಿಂದ ಇವತ್ತು ನೀವು ಅಲ್ಲಿ ಮಾಹಿತಿ ಹಾಕಿ ನಾಮಫಲಕವನ್ನು ಹಾಕಬೇಕು. ಯಾರಾದರೂ ಇಂಥವ್ರು ಮಾಹಿತಿ ಕೇಳಿದ್ರೆ ಕೂಡಲೇ ಕೊಡದೇ ಇದ್ರೆ ಆಯೋಗ ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿದ್ದು. ಅದು ನನಗೆ ಸಾರ್ಥಕ ಅನಿಸ್ತು. ಅಲ್ಲೇ ಮಾಹಿತಿ ಹಾಕಿನ ಬೋರ್ಡ್ ಆವತ್ತಿಂದ ವಿಧಾನಸೌಧದಲ್ಲಿ ಸ್ಟಾರ್ಟ್ ಆದ್ವಾಕರ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಎಳ್ಳೂರಿನ ನಾಮಫಲಕ ಹತ್ತತ್ರ ಒಂದು 20 ವರ್ಷದಿಂದಲೂ ಕೂಡ ಕಾವಲಿಟ್ಟಿರ್ತಾರೆ. ಸರ್ಕಾರದ ಕಡೆಯಿಂದಾನೇ ಅದಕ್ಕೆ ಕಾವಲಿಟ್ಟಿರ್ತಾರೆ, ಪೊಲೀಸರು ಕಾವಲಿರ್ತಾರೆ. ಆ ನಾಮಫಲಕವನ್ನು ಯಾರೂ ತೆರವುಗೊಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾರ ಕೈಲೂ ಕೂಡ ಅದನ್ನು ತೆರವುಗೊಳಿಸೋದಕ್ಕಾಗೋದಿಲ್ಲ. ಅದು ಕರ್ನಾಟಕ ರಾಜ್ಯಕ್ಕೆ ಸೇರಿದ್ದು ಅಂತ ಗೊತ್ತಾಗಿದ ತಕ್ಷಣ ಒಂದು ಹೋರಾಟವೇ ನಡೆಯುತ್ತೆ ಅಲ್ಲಿ. ಬಹುಶಃ ನಿಮ್ಮ ನೇತೃತ್ವದಲ್ಲಿ ಈ ಹೋರಾಟ ನಡೀತು ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಏನಿದು ಎಳ್ಳೂರು ನಾಮಫಲಕ ನಿಮಗೆ ಗೊತ್ತಾಗಿದ್ದು ಹೇಗೆ? ಇಷ್ಟು ದೊಡ್ಡ ದೇಶ ಮಟ್ಟದಲ್ಲಿ ಹೋರಾಟ ಆಯಿತು, ಎಲ್ಲ ಕಡೆಯಲ್ಲೂ ಕೂಡ ಸುದ್ದಿ ಆಯಿತು, ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸ್ತು ಈ ವಿಚಾರ. ಏನಿದು ಎಳ್ಳೂರಿನ ಈ ಫಲಕದ ಹಿಂದಿನ ಹೋರಾಟದ ನಿಮ್ಮ ಕಥೆ? ಅದಕ್ಕೆ ಇದಕ್ಕೆ ಎಳ್ಳೂರು ಬೆಳಗಾವಿ ಸಮೀಪದಲ್ಲೇ, ಬೆಳಗಾವಿ ಪಕ್ಕದಲ್ಲೇ ಎಳ್ಳೂರು ಗ್ರಾಮ. ಅಲ್ಲಿ ಇದು ಮಹಾರಾಷ್ಟ್ರ ರಾಜ್ಯ ಅಂತ ಒಂದು ನಾಮಫಲಕ ಇತ್ತು. ಪ್ರತಿ ಸಾರಿ ಈ ಅಂದ್ರೆ ಅದು ಕರ್ನಾಟಕ ರಾಜ್ಯಕ್ಕೆ ಸೇರಿದ್ರು ಕೂಡ ಮಹಾರಾಷ್ಟ್ರ ಎಳ್ಳೂರು ಅಂತ ಇತ್ತು ನಾಮಫಲಕ ಇತ್ತಕ್ಕಾರ. ಅದನ್ನು ಕವಲ ಮಾಡಲಿಕ್ಕೆ ನಮ್ಮ ಸರ್ಕಾರ 20 ವರ್ಷಗಳಿಂದ ಒಂದು ಪೊಲೀಸ್ ವ್ಯಾನ್ ಇಟ್ಟಿದ್ರು ಇಲ್ಲಿ. ಯಾಕಂತ ನಾವು ಕೇಳಿದಾಗ ಆ ಕಲ್ಲನ್ನು ಯಾರಾದರೂ ಕರ್ನಾಟಕದವರು ಅದನ್ನು ಒಡೆದು ಹಾಕಿರಿ ಅಥವಾ ತೆರವುಗೊಳಿಸಿರಿ ಅಂದರೆ ಗಲಾಟೆ ಆಗ್ತದೆ ಅಂತೇಳಿ ನಮ್ಮ ಸರ್ಕಾರನ ಅದಕ್ಕೆ ಕವಲ ಇಟ್ಟಿದ್ದು ಭಾಳ ದುರ್ದೈವ ಸಂಗತಿ. ಅವಾಗ ನನಗನ್ನಿಸ್ತು, ಏನಪ್ಪ ಇದು ಕರ್ನಾಟಕ ರಾಜ್ಯದಲ್ಲಿದ್ದ ಮಹಾರಾಷ್ಟ್ರ ರಾಜ್ಯ ಅಂತ ನಾಮಫಲಕ ಹಾಕಿದ್ದಾರೆ, ಇದು ನಮ್ಮ ರಾಜ್ಯಕ್ಕೆ ಅವಮಾನ, ಕನ್ನಡ ನಾಡಿಗೆ, ಕನ್ನಡ ಮಣ್ಣಿಗೆ ಅವಮಾನ ಅಂತೇಳಿ ನನಗೆ ಯಾವ ರೀತಿ ಹೋರಾಟ ಮಾಡ್ಬೇಕಂತೇಳಿ ಕಾನೂನಾತ್ಮಕ ಹೋರಾಟ ಮಾಡಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ರೀ. ನಾನು ಅಗದಿ ಸರಳ ವಿಚಾರ ಇದು. ಜಿಲ್ಲಾಡಳಿತಕ್ಕೆ ಒಂದು ಅರ್ಜಿ ಹಾಕ್ತೀನಿ. ಎಳ್ಳೂರು ಗ್ರಾಮ ಯಾವ ರಾಜ್ಯದಲ್ಲಿ ಇರುತ್ತದೆ ಹಾಗೂ ಅದು ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತದೆ. ನನಗೆ ಉತ್ತರ ಬಂತು, ಎಳ್ಳೂರು ಗ್ರಾಮ ಕರ್ನಾಟಕ ರಾಜ್ಯದಲ್ಲಿ ಇದೆ, ಬೆಳಗಾವಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುತ್ತದೆ. ನಾ ಪುನಃ 2ನೇ ಪತ್ರ ಬರೆದೆ. ಕರ್ನಾಟಕ ರಾಜ್ಯದಲ್ಲಿದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತಿದ್ದ ಕನ್ನಡ ನಾಡಿನ ಎಳ್ಳೂರು ಗ್ರಾಮದಲ್ಲಿ ಮಹಾರಾಷ್ಟ್ರ ರಾಜ್ಯ ಅಂತೇಳಿ ನಾಮಫಲಕ ಹಾಕಿದ್ದಾರೆ. ಅದು ಸರ್ಕಾರದ ಗಮನಕ್ಕೆ ಬಂದಿದ್ರೆ ಅದನ್ನು ತೆರವುಗೊಳಿಸ್ಲಿಕ್ಕೆ ಏನು ಕ್ರಮ ತೊಗೊಂಡಿದ್ದಾರೆ ಅಂತ ಹಾಕಿದಾಗ ಜಿಲ್ಲಾಡಳಿತ ಬಹುತೇಕ ವಿಚಾರ ಮಾಡಿರೋರು, ಇದು ಮತ್ತೆ ಗಲಾಟೆ ಪ್ರಾರಂಭ ಆಯ್ತು ಗಡದವರಿಂದ ಅಂತೇಳಿ, ಇದು ಕಲ್ಲು ನಮಗೆ ಸಂಬಂಧ ಇಲ್ಲ, ಜಿಲ್ಲಾ ಪಂಚಾಯತಿ ಬೆಳಗಾವಿ ಸಂಬಂಧ ಐತೆ ಲಿಖಿತ ಉತ್ತರ ಕೊಟ್ಟಿರ್ತಾರೆ. ಜಿಲ್ಲಾ ಪಂಚಾಯತಿ ಬೆಳಗಾವಿಗೆ ಅರ್ಜಿ ಹಾಕಿದೆ. ಅವ್ರು ಹೇಳಿದರು ಈ ಕಲ್ಲು ನಮಗೆ ಸಂಬಂಧ ಇಲ್ಲ, ಇದು ತಾಲೂಕು ಪಂಚಾಯತಿ ಬೆಳಗಾವಿಗೆ ಸಂಬಂಧ ಐತಂದರು. ತಾಲೂಕು ಪಂಚಾಯತಿ ಅವ್ರು ಹೇಳಿದ್ರು ಲೋಕೋಪಯೋಗಿ ಇಲಾಖೆಗೆ ಸಂಬಂಧ ಐತಂದರು. ಹಿಂಗೆ ಒಬ್ಬರ ಕಡೆ ಒಬ್ಬರು ಬಳ ಮಾಡಿ ತೋರ್ಸಾಕ್ತಿರು. ಯಾರಿಗೂ ಸಂಬಂಧ ಇಲ್ಲ ಅಂದ್ರೂ ಕೂಡ 20 ವರ್ಷದಿಂದ ಅದಕ್ಕೆ ಆ ಕಲ್ಲಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ರು. ಅದು ಪೊಲೀಸ್ ವ್ಯಾನ್ ಬಂದು ನಿಲ್ತಾ ಇತ್ತು, ಒಬ್ರು ಪೊಲೀಸರು ಕೂಡ ಬರ್ತಾ ಇದ್ರು ಅಲ್ಲಿ. ಹೌದ್ರಿ. ಅದಕ್ಕೆ ನಂತರ ಆ ಕಲ್ಲ PW ಇಲಾಖೆ ಏನು ಹೇಳ್ತಂದ್ರೆ ಇದು ಎಳ್ಳೂರು ಗ್ರಾಮ ಪಂಚಾಯತಿಗೆ ಸಂಬಂಧ ಇದೆ ಅಂತ ಹೇಳ್ತು. ನಾನು ನೇರವಾಗಿ ಎಳ್ಳೂರು ಗ್ರಾಮ ಪಂಚಾಯತ್ಗೆ ಮಾಹಿತಿಯಿಂದ ಅರ್ಜಿ ಹಾಕಿನಕಾರ ಅವ್ರು ಹೇಳಿದ್ರು ಎಳ್ಳೂರು ಕರ್ನಾಟಕದಲ್ಲಿ ಇದ್ದಿದ್ದು ಕರೆ ಇದೆ, ಮಹಾರಾಷ್ಟ್ರ ರಾಜ್ಯ ಅಂತ ನಾಮಫಲಕ ಬರೆಸಿದ್ದು ಕರೆ ಇದೆ ಅಂತ ಎಳ್ಳೂರು ಪಂಚಾಯತಿಯವರೇ ಬರೆದುಕೊಟ್ರು. ಆದರೆ ಆ ಕಲ್ಲು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟ ಹೊರಗಿದೆ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು. ಇದನ್ನೆಲ್ಲ ನೋಡಿದಾಗ ಒಬ್ಬ ಹೋರಾಟಗಾರ ಇದನ್ನೆಲ್ಲ ಕಾಗದ ಕಟ್ಟಿಟ್ಟು ಗಪ್ ಕುಂಡ್ರನ್ಬೇಕಂತ ಒಂದು ಮನಸ್ಸು ಹೇಳ್ತಿತ್ತು. ಆದರೂ ಮತ್ತೊಂದು ಮನಸ್ಸು ಏನು ಹೇಳ್ತು, ಗಡದು ಕುಂಡ್ರಬೇಡಪ್ಪ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ, ನೀನು ಹೋಗಿ ಮತ್ತೆ ಹೋರಾಟ ಮಾಡಂದಾಗ ಮತ್ತೆ ನನಗೆ ಧೈರ್ಯ ಆತ್ಮಸ್ಥೈರ್ಯ ಬಂದ ಪೊಲೀಸ್ ಇಲಾಖೆಗೆ ನಾನು ಸಂಪರ್ಕ ಮಾಡಿದಾಕಾರ ಯಾರಿಗೂ ಸಂಬಂಧ ಇಲ್ಲದ ಕಲ್ಲ ಇದನ್ನು ಕವಲ ಮಾಡಲಿಕ್ಕೆ ನೀವು ಯಾಕೆ ಪೊಲೀಸರನ್ನು ಕುಣಿಸಿದ್ದೀರಿ? ಅವ್ರು ಹೇಳಿದ್ರು ಇದು ಕಾನೂನಾತ್ಮಕ ದೃಷ್ಟಿಯಿಂದ ನಾವು ಶಾಂತಿ ಸುವ್ಯವಸ್ಥೆ ಕುಡಿಸಿದ್ದೀವಿ, ನೀವು ನ್ಯಾಯಾಲಯಕ್ಕೆ ಹೋಗ್ರಿ ಅಂದಾಗ ಪುನಃ ನಾನು ಈ ಉಚ್ಚ ನ್ಯಾಯಾಲಯದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದಾಗ ಸುಮಾರು 5,000 ಜನ ಕೋಳಿ ಆ ಕಲ್ಲನ್ನು ತೆರವುಗೊಳಿಸಿರಕಾರ ನನಗೆ ಆವತ್ತು ಭಾಳ ಖುಷಿ. ನನಗೆ ಇವತ್ತು ನಮ್ಮ ಕನ್ನಡ ತಾಯಿಗೆ ಮುಕ್ತಿ ಸಿಕ್ತಿಪ್ಪ ಮರಾಠಿಗರಿಂದ, ಮಹಾರಾಷ್ಟ್ರದಿಂದ, MAS ಅಂತೇಳಿ ನಾನು ಭಾಳ ಖುಷಿಪಟ್ಟೆ. ಯಾಕಾರ ಇವತ್ತು ಅದು ಎಲ್ಲ ನೆಮ್ಮದಿಯಾಗಿದೆ ಬೆಳಗಾವಿ ಎಳ್ಳೂರು ಗ್ರಾಮ ಶಾಂತಿ. ಘಟನೆ ಆದಮೇಲೆ MES ಪೊಂಡರ ಹಾವಳಿ ಗಲಾಟೆಗಳು ಬಹುಶಃ ನಿಮಗೂ ಕೂಡ ಸಾಕಷ್ಟು ಬೆದರಿಕೆಗಳು ಬರುತ್ತೆ, ಬೆದರಿಕೆ ಕರೆಗಳು ಬರುತ್ತೆ. ಹೌದ್ರಿ. ಅದಾದ್ಮೇಲೆ ನಿಮಗೂ ಕೂಡ ಪ್ರೊಟೆಕ್ಷನ್ ಕೊಡ್ತಾರೆ. ಹೌದ್ರಿ. ಏನಾಯ್ತು? ಇಲ್ಲ, ಅವಾಗ ಏನಾಯ್ತು ಅಂದ್ರೆ ಈ ಹೋರಾಟದಿಂದ ಸ್ವಲ್ಪ ನಂಗೆ ಕಿರಿಕಿರಿ ಆಗಲಾಕತ್ತಿದ್ವಿ ಅಂದ್ರಲ್ಲ. ಏನಾಗಿತ್ತು, ನಮ್ಮಲ್ಲಿ ಒಂದು ಆನಕಲ್ ಮಳೆ ಆಗಿತ್ತು ರೀ. 37 ಕೋಟಿ ರೂಪಾಯಿ ಹಣ ಬಂದಿತ್ತು, ಸರ್ಕಾರ ಕೊಟ್ಟಿತ್ತು ಬೆಳೆ ಪರಿಹಾರ ಅಂತೇಳಿ. ಆದ್ರೆ ಅದನ್ನು ಏನು ಮಾಡಿದ್ರು ಈ ಎಲ್ಲ ರಾಜಕಾರಣಿಗಳು ಜಮೀನು ಇಲ್ದಂಥ ರೈತರಿಗೆ ಹಣ ಕೊಟ್ಬಿಟ್ರಕ್ಕಾರ. ಜಮೀನು ಇಲ್ದವ್ರು ಕೊಟ್ಟುಬಿಟ್ಟ ನಂತರ ನಾನು ಮಾಹಿತಿ ಹಾಕಿನಿಂದ
ಮಾಹಿತಿಗಳನ್ನ ಕಲೆ ಹಾಕಿ ಸತ್ಯ ಸಂಗತಿ ಹೊರಗೆ ತಂದಾಗ ಜಮೀನು ಇಲ್ಲದಂಥ ರೈತರಿಗೆ ರೊಕ್ಕ ಕೊಟ್ಟಿದ್ದು ನಿಜವಾಗಿ 38 ಜನ ಗ್ರಾಮ ಲೆಕ್ಕಾಧಿಕಾರಿಗಳು ಅಮಾನತಾದರು. ಅದಲ್ಲದೆ 2 ಉಪ ತಹಶೀಲ್ದಾರರು ಅಮಾನತಾದರು. ಇದರಿಂದ ಏನಾಯ್ತು ಅಂದ್ರೆ ಸತ್ಯ ಘಟನೆ ಗೊತ್ತಾಯ್ತು ಜನರಿಗೆ. ಆದರೂ ಅವರು ಕೆಲವು ಜನರು ರಾಜಕೀಯ ವ್ಯಕ್ತಿಗಳು ನಮ್ಮ ಮೇಲೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದರು. ಮತ್ತು ಏಳೂರು ಕಲ್ಲನ್ನು ತೆರವುಗೊಳಿಸಿದಾಗ ನನಗೊಂದು ಅನಾಮಧೇಯ ಪತ್ರ ಬಂದಿತ್ತು. ನೀನು ಇದೇ ರೀತಿ ಹೋರಾಟ ಮುಂದುವರಿಸಿದ್ದಾರೆ ನಿನ್ನನ್ನು ನಾವು ಕೊಲೆ ಮಾಡ್ತೇವೆ ಅಂತೇಳಿ ಕೊಲೆ ಬೆದರಿಕೆ ಹಾಕಿ ಒಂದು ಪತ್ರ ಕೂಡ ಬಂದಿತ್ತು ಅಕ್ಕಾರ ನನಗೆ. ಆದರೆ ನಾನು ಧೈರ್ಯಗೆಡಲಿಲ್ಲ. ಅಷ್ಟರಲ್ಲೇ ನಮ್ಮ ಜಿಲ್ಲಾಧಿಕಾರಿಗಳು ಶ್ರೀಯುತ ಜಯರಾಮ್ ಸಾಹೇಬರಿದ್ದರು. ಅವರು ನನಗೆ ಸೆಕ್ಯೂರಿಟಿ ಬೇಕನ್ಪ ಅಂತ ಕೇಳಿದ್ರು. ನನಗೇನು ಅವಶ್ಯಕತೆ ಇಲ್ಲ. ಆದರೂ ಕೂಡ ಅವರು ನಮಗೊಬ್ಬ ಗನ್ಮ್ಯಾನ್ ಕೊಟ್ಟಿದ್ದಾರೆ ಅಕ್ಕಾರ. ನಾವು ಒಂದು ಇಲಾಖೆಗೆ ಪತ್ರ ಬರೆದೆ. ಗನ್ಮ್ಯಾನ್ ಕೊಟ್ಟಿದ್ದಾರೆ ಹೆಮ್ಮೆ ವಿಷಯ, ಅದು ಕರ್ಕೊಂಡು ಅಡ್ಡಾಡ್ಬೋದು. ನಾನೇನು ಪತ್ರ ಬರೆದೆ, ಸಾಮಾಜಿಕ ಹೋರಾಟಗಾರ ನಾನು, ಕಚೇರಿಯಲ್ಲಿ ಪೊಲೀಸರ ಸಂಖ್ಯೆ ಕಡಿಮೆ ಇದೆ, ನನ್ನ ಗನ್ಮ್ಯಾನ್ ಅವಶ್ಯಕತೆ ಇಲ್ಲ, ವಾಪಸ್ ತೊಗೊಂಡ್ಬಿಟ್ರತ್ ನಾ ಪತ್ರ ಬರೆದ್ರು ಸಹಿತ ನನ್ನ ಗನ್ಮ್ಯಾನ್ ಕೊಟ್ಟು ಸುಮಾರು ಒಂದು 8-9 ವರ್ಷ ಆಗಿದ್ರೆ ಅಕ್ಕಾರ. ಸರ್ಕಾರದಿಂದ ಗನ್ಮ್ಯಾನ್ ಇದ್ದಾನೆ, ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಕ್ಕಾರ ಸರ್ಕಾರದಿಂದ. ಬಹುಶಃ ಮತ್ತೊಂದು ಹೋರಾಟವನ್ನ ಇಲ್ಲಿ ನೆನೆಸ್ಕೊಳ್ಬೇಕು. ಕೆಂಪು ದೀಪದ ಕಾರುಗಳು, ಕೆಂಪು ಗೂಟದ ಕಾರುಗಳು ಯಾರು ಬೇಕಾದರೂ ಹಾಕೊಂಡು ಓಡಾಡ್ಬೋದು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಕೆಂಪು ದೀಪದ ಕಾರು, ಕೆಂಪು ಗೂಟದ ಕಾರು ಬರ್ತಾ ಇದೆ ಅಂತಂದ್ರೆ ಎಲ್ಲ ದಾರಿ ಬಿಡ್ತಾ ಇದ್ರೆ ಹೊರತು ಯಾರಿದ್ದಾರೆ ಅದ್ರೊಳಗಡೆ, ಯಾಕೆ ಹಾಕೊಂಡಿದ್ದಾರೆ, ಏನು ಡೆಸಿಗ್ನೇಷನ್ನು, ಅವ್ರಿಗೆ ಹಾಕೊಳ್ಳೋದಕ್ಕೆ ಅಧಿಕಾರ ಇದೆಯಾ ಇಲ್ಲವಾ, ಅದು ಯಾರೂ ಕೂಡ ಪರಿಶೀಲನೆ ಮಾಡ್ತಾ ಇರಲಿಲ್ಲ. ಬಹುಶಃ ನೀವು ಆ ವಿಚಾರಕ್ಕೆ ಅಡಿ ಇಟ್ಟಿದ್ದು ಹೋರಾಟಕ್ಕೆ. ನೀವೇ ಸ್ವತಃ ನಿಮ್ಮ ಕಾರಿಗೆ, ನಿಮ್ಮ ವಾಹನಕ್ಕೇನೆ ಕೆಂಪು ದೀಪವನ್ನು ಅಳವಡಿಸ್ಕೊಳ್ತೀರಿ. ಈಗ ತಡೀರಿ ನೋಡೋಣ ಅನ್ನೋ ನಿಟ್ಟಿನಲ್ಲಿ, ಬಟ್ ಅದಕ್ಕೂ ಕೂಡ ಸೊಪ್ಪು ಹಾಕೋದಿಲ್ಲ. ಹೇಗಿತ್ತು ಈ ಹೋರಾಟ? ಅದು ಕೂಡ ಮಾಹಿತಿ ಹಕ್ಕಿನಿಂದ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಮಾಹಿತಿ ಹಕ್ಕಿನಿಂದ ಒಂದು ಏನಾಗಿದ್ರೆ, ಕೆಂಪು ಲೈಟ್ಗಂದರೆ ಅದರದ್ದೇ ಆದಂಥ ಒಂದು ಘನತೆ ಗೌರವ ಇರ್ತೈತಿ, ಶಿಷ್ಟಾಚಾರ ಅದ್ರ ಪ್ರಕಾರ ಇರಬೇಕದು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಕಿರು, ನಿಗಮ ಮಂಡಳಿ ಅಧ್ಯಕ್ಷರಾಕಿರು, ತಾಲೂಕು ಪಂಚಾಯತಿ ಅಧ್ಯಕ್ಷರು, ಸ್ವಾಮೀಜಿಗಳು ಹಾಕಿಬಿಟ್ರು. ಕೆಂಪು ಲೈಟ್ ಘನತೆ ಗೌರವ ಹೊಂದಿತು. ಅದಕ್ಕೆ ನಾನು ಮಾಹಿತಿ ಹಾಕಿನಿಂದ ಒಂದು ಅರ್ಜಿ ಹಾಕಿದ್ರಿ. ವಿಧಾನಸೌಧದಲ್ಲಿ ಯಾರ್ಯಾರಿಗೆ ಕೆಂಪು ಲೈಟ್ ಹಾಕೋಕ್ಕೆ ಬರ್ತದೆ, ಸಾರ್ವಜನಿಕ ಜೀವನದಲ್ಲಿ ಯಾರು ಹಾಕ್ಬೇಕಂದಾಗ ನನಗೇನು ಸಿಕ್ತು, ವಿಧಾನಸಭೆಯಲ್ಲಿರ್ತಕ್ಕಂಥ ವಿರೋಧಿ ಪಕ್ಷದ ನಾಯಕರು ಹಾಕ್ಲಿಕ್ಕೆ ಬರೋದಿಲ್ಲ, ಸರ್ಕಾರಿ ಮುಖ್ಯ ಸಚೇತಕರು ಹಾಕಕ್ಕೆ ಬರೋದಿಲ್ಲ, ನಿಗಮ ಮಂಡಳಿ ಅಧ್ಯಕ್ಷರು ಹಾಕಕ್ಕೆ ಬರೋದಿಲ್ಲ, ತಾಲೂಕು ಪಂಚಾಯತವ್ರು ಹಾಕಕ್ಕೆ ಬರೋದಿಲ್ಲ ತಂದಾಗ ನಾನು ಸರ್ಕಾರಕ್ಕೊಂದು ಪತ್ರ ಬರಿತೀನಿ ಪ್ರಕಾರ. ಏನಂದ್ರೆ ಇಂತಿಂಥವ್ರು ಹಾಕಕ್ಕೆ ಬರೋದಿಲ್ಲ, ಈ ಕೆಂಪು ದೀಪಗಳನ್ನ ತೆರವುಗೊಳಿಸಿ ಅದ್ರ ಘನತೆ ಗೌರವವನ್ನು ಹೆಚ್ಚು ಮಾಡಿರೋದು ಬರೆದಾಗ ಈ ಶಿಷ್ಟಾಚಾರ ಇಲಾಖೆಯವರು ಯಾವುದೇ ಕ್ರಮ ತಗೊಳ್ಳಿಲ್ಲ. ಅದಕ್ಕೆ ನಾನೇ ನನ್ನ ಗಾಡಿಗೆ ಕುಂಡಿಸಿ ಲೈಟ್ ತೆಗಿಬೇಕಂತ ಹೇಳ್ಕ್ಯಾರೆ ನಾನು ಒಂದು ಪಣ ತೊಟ್ಟು ಒಂದು ದಿವಸ ನಾನು ಬೆಳಗಾವದಲ್ಲಿ ಕೆಂಪು ಲೈಟ್ ತರಕ್ಕೆ ಹೋಗ್ತೀನಿ ಅಂಗಡಿಗೆ. ಅವ್ರು ಕೆಂಪು ಲೈಟ್ ಅದಾವಲ್ಲಿ, ಡಿ ಸಿ ಅವ್ರು ಹೇಳೋ ಮಟ್ಟ ಕೊಡೋದಿಲ್ಲ ಅಂತ ಹೇಳಿದ್ರು. ಅವ್ನು ಲೈಟ್ ಎಲ್ಲ ಇನ್ನು ಒಳ್ಳೆ ಬತ್ತಲ, ಡಿ ಸಿ ಅವ್ರ ಕಡೆಯಿಂದ ಹೆಂಗೆ ಹೇಳಿಸ್ಬೇಕು ಇವ್ರಿಗೆ, ಇಲ್ಲಪ್ಪ ಒಟ್ಟು ಒಂದು ತಾಸು ಕೊಡು ನಾನು ತಂದು ಕೊಡ್ತಾನೆ ಅಂತ ಹೇಳಿ ಅವಗೊಂದು ಅವನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕೆಂಪು ದೀಪನ ತೆಗೆದುಕೊಂಡು ಹೋಗಿ ನನ್ನ ಕಾರ್ ಗಾಡಿಗೆ ಡಿ ಸಿ ಅವ್ರ ಆಫೀಸಿಂದ ಕುಂಡಿಸಿಬಿಟ್ರೆ ನಾನು. ಕುಂಡಿಸಿ ಬೆಳಗಾವಿಯಲ್ಲಿ ಸುವರ್ಣಸೌಧ ಅಧಿವೇಶನ ನಡೆಯಿತು. ನನ್ನ ಲೈಟ್ ಗಾಡಿ ಕುಣಿಸ್ಕೊಂಡು ಹೋಗಿ ಹೋಮ್ ಮಿನಿಸ್ಟರ್ಗೆ ಮತ್ತು ಪೊಲೀಸ್ ಮಹಾನಿರ್ದೇಶಕರು ಒಂದು ಅರ್ಜಿ ಕೊಡ್ತೀನಿ ಪ್ರಕಾರ ನಾನು ಅನಧಿಕೃತವಾಗಿ ಕೆಂಪು ಲೈಟ್ ಕುಣಿಸಿದ್ದೀನಿ, ನನ್ನ ವಾಹನವನ್ನು ಸೀಸ್ ಮಾಡಿರಿ, ನನ್ನ ಗಾಡಿ ಇಟ್ಕೊಂಡ್ಬಿಡ್ರಿ ಅಂತ ಕೊಟ್ಟಾಗ ಕ್ರಮ ತಗೊಳ್ಳಿ ಕಾನೂನು ರೀತಿ ಅಂದಾಗ ಅವ್ರು ಯಾರೂ ಕ್ರಮ ತಗೊಳ್ಳಿಲ್ಲ. ಅದಕ್ಕೆ ಹೌದು, ಅಲ್ಲಿ ಏನಾಗ್ತಿತ್ತು, ಅಲ್ಲೆಲ್ಲ ಒಂದು ಮೀಟಿಂಗ್ ಮಾಡಿರಿ ಅವರು, ಈಶ್ವರಪ್ಪ ಸಾಹೇಬರು, ಈ ಜಗದೀಶ್ ಶೆಟ್ಟರ್ ಸಾಹೇಬರು ವಿರೋಧ ಪಕ್ಷದ ನಾಯಕರಿದ್ದರು. ಅವರಂದರು ಆ ಗಡದ ಒಂದು ಲೈಟ್ ತೆಗಿತಂದ್ರೆ ನಾವೆಲ್ಲ ತೆಗಿಬೇಕಾಕೈತಿ, ನಮಗೆಲ್ಲ ಇದು ಕಡಿಮೆ ಆಕೈತಿ, ಅವ್ನು ಕುಣ್ಸ್ಕೊಂಡು ಅಡ್ಯಾಲೆ ತಂದುಬಿಟ್ರಕ್ಕಾರೋ ಬಹುತೇಕ. ಅವಾಗ ನನ್ನ ಲೈಟ್ ತೆಗಿಯೋಕೆ ಬರಲಿಲ್ಲ ಅವರು. ಸುಮಾರು 9 ತಿಂಗಳು ಯಾವುದೇ ಅಧಿಕಾರು ಏನು ಮಂತ್ರಿ ಇಲ್ದನ ಕೆಂಪು ಲೈಟ್ ಕುಣಿಸ್ಕೊಂಡು ಅಡ್ಡಾಡಿದವಂದ್ರೆ ಈ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡದ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತತಿ, ಅಷ್ಟೇ ಮನಸ್ಸಿಗೆ ನೋವು ಅನಿಸ್ತತಿ. ನಾನು ಕೂಡ ಕಾನೂನನ್ನು ಉಲ್ಲಂಘನೆ ಮಾಡುವಂಥ ಪರಿಸ್ಥಿತಿ ಬತ್ತಲ್ಲಪ್ಪ ಇದ್ರ ಸಂಬಂಧ ಅಂಥೇಳಿ. ಆದರೂ ಕೂಡ ನಾನು ಅದರಲ್ಲಿ ಸಕ್ಸಸ್ ಆದ್ಯಾಕರ ಅವ್ರು ಏನು ನನ್ನ ಲೈಟ್ ತೆಗಿಲಿಲ್ಲ, ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಗಮನಕ್ಕೆ ತರಬೇಕು ಅಂದಾಗ ಇವ್ರು ತೆಗಿತಾರಂಥೇಳಿ ನಾನು ನನ್ನ ಗಾಡಿನ ಪಾರ್ಲಿಮೆಂಟ್ರಿ ಮುಂದೆ ನಿಲ್ಲಿಸ್ಬೇಕಂತ ಹೇಳ್ಕ್ಯಾರೆ ನನ್ನ ಸಿಯಾಜ್ ವಾಹನ ತೆಗೆದುಕೊಂಡು ದೆಹಲಿ ಹತ್ತ ನಾನು ಪ್ರಯಾಣ ಮಾಡಿದೆ. ಅವಾಗ ಏನು ನಮ್ಮದ ಒಬ್ಬ ಮಂತ್ರಿಗಿಂತ ಹೆಚ್ಚಿನ ಗೌರವ ಸಿಗ್ತಿತ್ತು. ಟೋಲ್ ನಾಕಾಗಳಲ್ಲಿ ಆಗಿರ್ಬೋದು, ಕಚೇರಿಯಲ್ಲಿ ಸೆಲ್ಯೂಟ್ ಹೊಡೋದೆಲ್ಲ ಮುಂದಕ್ಕೆ ಹೋಗೋಂತೇಳಿ ಕಳಿಸ್ತಿದ್ರು. ನನಗೆ ಮನಸ್ಸಿಗೆ ಇದೇ ಹೇಳಿಲ್ಲ, ನೋವು ಆಗ್ತಿತ್ತು ರೀ, ಒಂದು ಇದು ಅನಿಸ್ತಿತ್ತು ಅದೊಂದು. ಆದರೆ ಡೈಲಿಯಿಂದ ಒಂದು 580 ಕಿಲೋಮೀಟ್ರ್ ಇರ್ತಾ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ಮತ್ತು ಕೆಂಪು ಲೈಟ್ ಗಾಡಿ ಅಂದ್ರೆ ಇವ್ರು ಯಾರೋ ಮಂತ್ರಿಗಳು ಬಂದ್ರು ಅಂತೇಳಿ ಎಲ್ಲ ಮೀಡಿಯಾದವ್ರು ಬಂದರು. ನೀವು ಯಾರು ರೀ, ಎಲ್ಲಿಂದ ಬಂದಿರಿ, ಏನಿದ್ರಿ ನೀವು ಅಂದಾಗ
ನಾನು ಭಾರತ ದೇಶದ ಸಾಮಾನ್ಯ ಪ್ರಜೆ ಅಂತೇಳಿ ಅವ್ರಿಗೆ ಹೇಳೋ ಖುಷಿ ಆಯಿತು. ಸಾಮಾನ್ಯ ಪ್ರಜೆ ಲೈಟ್ ಹೆಂಗೆ ಹಾಕಿದ್ರಿ ನೀವು, ನಿಮ್ಮನ್ನ ಯಾರು ಹಿಡಿದಿಲ್ಲ ಅಂತ ಕೇಳಿದ್ರು. 9 ತಿಂಗಳದ ಯಾರೂ ಹಿಡಿಲ್ಲ ಅರ್ಕ ನಾನು ಒಂದು ಕೆಲಸ ಹೆಮ್ಕೊಂಡಿದ್ದೀನಿ. ಈಗ ಈ ಲೈಟ್ ಗಾಡಿ ಅಂದರೆ ಯಾರೂ ಚೆಕ್ ಮಾಡೋದಿಲ್ಲ, ಭಯೋತ್ಪಾದಕರನ್ನ ತಂದು ಭಾರತದಲ್ಲಿ ಬಿಡಬೇಕು ಅಂತ ಹೇಳ್ಕ್ಯಾರೆ. ನಾವು ಭಯೋತ್ಪಾದಕರನ್ನ ತಂದು ಇಳಿಸ್ಲಿಕ್ಕೆ ಹೊಂಟಾನಂತ ಏನು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟು ಹಾಕಾರ. ಅದನ್ನು ನರೇಂದ್ರ ಮೋದಿಜಿಯವ್ರು ಗಮನಿಸಿದ್ರು ಕಾಣ್ತದೆ. ಆವತ್ತಿನ ದಿವಸನ ಒಂದು ಆರ್ಡರ್ ಆಗಿ ಹೋಯ್ತು, ಕೆಂಪು ಲೈಟ್ಗಳನ್ನ ಯಾರೂ ಈ ದೇಶದಲ್ಲಿ ಕುಂಡಿಸ್ತಕ್ಕದಲ್ಲ, ಅನಧಿಕೃತವಾಗಿ ಬಳಸೋ ಹಾಗಿಲ್ಲ, ಅನಧಿಕೃತವಾಗಿ ಬಳಸುವಂಗಿಲ್ಲ ಏನೋ ಒಂದು ಆದೇಶ ಆಯಿತು. ನನಗೆ ಭಾಳ ಖುಷಿ ಆಯ್ತು ರೀ. ನಾನು ನೇರವಾಗಿ ಬೆಳಗಾವಿಗೆ ವಾಪಸ್ ಬಂದು ದೆಹಲಿಗೇನು ಹೋಗಲಿಲ್ಲ. ನನ್ನ ಲೈಟನ್ನು ತೆರವುಗೊಳಿಸಿ ಕಾನೂನಿನ ಘನತೆ ಗೌರವ ಹೆಚ್ಚಿನತ್ ನನಗೆ ಇನ್ನೂ ಖುಷಿ. ಈಗ ಅದಕ್ಕೆ ಪೊಲೀಸರೆಲ್ಲ ನೆಮ್ಮದಿ ಉಸಿರು ಬಿಡ್ತಾರೆ. ಈಗ ಇದ್ರ ಯಾವುದೋ ಗಾಡಿ ಹೊಣಿತಾರ ಅವ್ರು ಟೀ ಕುಡಿತಿದ್ರು ಅದನ್ನು ತೆಳಗೆ ಹೋಗಿದ್ಬಿಟ್ಟು ಸೆಲಿಟ್ ಹೊಡಿಬೇಕಾಗಿತ್ತು. ಇವತ್ತು ಪೊಲೀಸ್ ಇಲಾಖೆನೂ ಆರಾಮಿದೆ, ಟ್ರಾಫಿಕ್ ಕಿರಿಕಿರಿ ಇಲ್ಲ. ಇದ್ರ ಕೆಂಪು ಲೈಟ್ ಗಟ್ಟು ಬಂದ್ರೆ ಎಲ್ಲ ಟ್ರಾಫಿಕ್ ಅದನ್ನು ಒನ್ ವೇ ಮಾಡಿಬಿಡ್ತಾರೆ. ಇವತ್ತು ಆ ಘಟನೆಗಳಿಲ್ಲ. ಆದರೆ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ನಾನು ನೋಡ್ರೆ ಮನಸ್ಸಿಗೆ ಭಾಳ ನೋವಾಗ್ತದೆ. ನಮ್ಮ ಲೈಟ್ ತೆಗೆಸಿದಂಥ ವ್ಯಕ್ತಿ ಬಂದಪ್ಪ ಅಂತೇಳಿ ನನ್ನೊಂದಿಟ ಕುತೂಹಲಕರ ದೃಷ್ಟಿಯಿಂದ ನೋಡ್ತಾರೆ ಅಕ್ಕಾರ. ಏನಾದ್ರು ಹೇಳಿದ್ರ ಯಾರಾದರೂ ಬಂದು ಯಾಕೆ ಇದೆಲ್ಲ ಬೇಕಾ ಈ ಥರದ್ದೆಲ್ಲ ಅಂತೇಳಿ ಕೇಳಿದ್ರ? ಇಲ್ಲ, ಏನು ಕೇಳಿಲ್ರಿ ಅವರ. ನನಗೆ ಹೇಳ್ರು ಏನು ಹೋರಾಟ ಮಾಡಬೇಡಪ್ಪ, ಇದನ್ನು ತೆಗೆದು ಇದನ್ನು ನಿಂದು ಲೈಟ್ ತೆಗಿ, ನಮ್ಮ ಲೈಟ್ ಅಟ್ ಇರೋಕೆ ಅವಕಾಶ ಕೊಡಂದ್ರು. ಒಂದು ಕೌತುಕ ವಿಷಯ ಏನಂದ್ರೆ ಆ ಲೈಟ್ ಬಂದಲ್ಲೇನ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರು ನಮ್ಮ ಸ್ನೇಹಿತರು ಈರಣ್ಣ ಕಡಾಡಿ ಅವ್ರದ್ದು ಈಗ ರಾಜ್ಯಸಭಾ ಮೆಂಬರ್ ಇದ್ದಾರೆ. ಅವರು ನಮ್ಮ ಊರ ಪಕ್ಕದಲ್ಲೇ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರು. ಅವರು ಸಹಿತ ಲೈಟ್ ತೆಗೆಯುವಂಥ ಪ್ರಸಂಗ ಬಂತು. ನನಗೊಂದು ಅನಿಸ್ತಿತ್ತು, ನಮ್ಮ ಸ್ನೇಹಿತ ಲೈಟ್ ಕುಣಿಸಿದಾರಲ್ಪ, ಇದನ್ನು ತೆಗಿಸೀನಿ ಅಂತ ಹೇಳ್ಕ್ಯಾರೆ. ಆದರೆ ಕಾನೂನಿನತ್ತ ನನ್ನ ಚಿತ್ತಿತ್ತು. ಸ್ನೇಹಿತರಿದ್ರೇನು ಯಾರಿದ್ರೇನು ಅಂತ ಹೇಳ್ಕ್ಯಾರೆ. ಈಗ ಪಾಪ ರಾಜ್ಯಸಭಾ ಸದಸ್ಯರಿದ್ದಾರೆ ಅವರು. ನನಗೀಗ ನೆನಪು ಬರ್ತೈತೆ ಅವ್ರು ನೋಡ್ರ ಪಾಪ ಇವ್ರದ್ದೆಲ್ಲ ಲೈಟ್ನ ತೆಗಿಸಿದ್ನಿಲ್ಲಪ್ಪ ಅಂತ ಹೇಳ್ಕ್ಯಾರೆ. ಬಟ್ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ, ಹೋರಾಟಕ್ಕೂ ಕೂಡ ಜಯ ಸಿಕ್ತು. ನೀವು ಸತತವಾಗಿ ಮಾಡಿದಂತಹ ಹೋರಾಟಕ್ಕೆ ಭಾಳ ಖುಷಿ ಅನಿಸ್ತೈತೆ ಅಕ್ಕ, ನನಗೆ ಭಾಳ ಖುಷಿ ಅನಿಸ್ತೈತಿ. ಒಂದು ಪಾಲಿಕೆಯ ಮುಂದೆ ಒಂದು ರಾಜ್ಯದ ಧ್ವಜವನ್ನ, ಅದು ನಮ್ಮ ರಾಜ್ಯದ ಬಿಟ್ಟು ಬೇರೆ ರಾಜ್ಯದ ಧ್ವಜವನ್ನ ಆರಾಮಾಗಿ ಅಧಿಕೃತವಾಗಿ ಯಾವುದೇ ಭಯ ಇಲ್ಲದೆ ಹಾರಾಟವನ್ನ ಮಾಡಿಸ್ತಾರೆ. ಅದಕ್ಕೆ ಸ್ವತಃ ಪಾಲಿಕೆಯಿಂದಲೂ ಕೂಡ ಕುಮ್ಮಕ್ಕಿರುತ್ತೆ, ಯಾವುದೇ ಚಕಾರ ಎತ್ತೋದಿಲ್ಲ. ಅಲ್ಲಿರುವಂಥವರು ಕೂಡ ನಮ್ಮ ಜಿಲ್ಲೆಯವರೇ ಅಂದರೆ ಬೆಳಗಾವಿ ಜಿಲ್ಲೆಯವರೇ ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ವಿಪರ್ಯಾಸದ ಸಂಗತಿ. ಅನೇಕ ಹೋರಾಟಗಳಾಗುತ್ತೆ, ಅನೇಕ ಜನ ಧ್ವನಿ ಎತ್ತಾರೆ, ಆದರೆ ಉಪಯೋಗಕ್ಕೆ ಬರೋದಿಲ್ಲ. ಪಾಲಿಕೆಯ ಮುಂದೆ ಇರುವಂತಹ MES ಅಂದರೆ ಮಹಾರಾಷ್ಟ್ರದ ಧ್ವಜವನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಯಾರೂ ಕೈ ಹಾಕಲ್ಲ. ಯಾಕೆಂದರೆ ಇಲ್ಲಿ ಇವಾಗಲೂ ಕೂಡ ಒಂದು ಮಾತು ಏನು ಅಂತಂದರೆ, ಅಂದರೆ ಮರಾಠಿಗರನ್ನ ಕೆಣಕಿದ್ರೆ ಎಲ್ಲಿ ಅವರ ಓಟುಗಳು ನಮಗೆ ಮಿಸ್ ಆಗಿಬಿಡುತ್ತೋ ಅನ್ನೋದು ರಾಜಕಾರಣಿಗಳ ಲೆಕ್ಕಾಚಾರ. ಅಂದರೆ ನಮ್ಮ ನಾಡು ನುಡಿ ನಮ್ಮ ಜಲ ಅನ್ನುವಂತಹ ಒಂದು ವಿಶ್ವಾಸ ಇಲ್ವಾ? ಅವರೇ ಬಂದು ಇಲ್ಲಿ ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಆದರೆ ಅವರಿಗಿಲ್ಲದಂತಹ ಅತಿ ಹೆಚ್ಚು ಕಾಳಜಿ ರಾಜಕಾರಣಿಗಳಿಗೆ ಮಾತ್ರ ಬರುತ್ತೆ ಕೆಲವೊಂದು ಸರಿ. ಇದು ಯಾಕೆ ಅಂತ ವಿಪರ್ಯಾಸ ಅನ್ಸುತ್ತೆ. ಹೌದ್ರಿ. ನಿಮ್ದು ಹೋರಾಟ ಹೆಂಗ್ ಶುರು ಆತ್ ಹೇಳ್ರಿ? ಈ ಒಂದು ಧ್ವಜವನ್ನ ತೆಗೆಸೋದಕ್ಕೆ ಯಶಸ್ವಿ ಆಗ್ತೀರಿ ನೀವು. ರಾಷ್ಟ್ರ ಧ್ವಜಕ್ಕೂ ಸಮಾನವಾಗಿ ಆ ಒಂದು ಧ್ವಜವನ್ನ ಹಾರಾಟ ಮಾಡಿಸ್ತಾ ಇರ್ತಾರೆ, ಮಹಾರಾಷ್ಟ್ರದ ಧ್ವಜವನ್ನ. ನಮ್ಮ ರಾಷ್ಟ್ರ ಧ್ವಜವನ್ನು ಗೌರವಿಸೋದು ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ನಿಜ. ಆದ್ದರಿಂದ ನಾವು ಆಗಸ್ಟ್ 15 ರಾಷ್ಟ್ರೀಯ ಹಬ್ಬಗಳಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸ್ತಾ ಇದ್ದೀವಿ. ಇದೇ ಸರ್ಕಾರದ ಅಧಿಕಾರಿಗಳು ಯಾರಾದರೂ ಶಿಕ್ಷಕರು ಅಥವಾ ಅಧಿಕಾರಿಗಳು ಒಂದು ಧ್ವಜವನ್ನು ಸ್ವಲ್ಪ ಹರಿದಿದ್ದಾಗಲಿ ತಿರುವು ಮೂರು ಹಾರಿಸಿದಾಗ ಅವ್ರನ್ನ ಸೇವೆಯಿಂದ ಅಮಾನತುಗೊಳಿಸಿದಂಥದ್ದನ್ನು ನಾವು ಕಣ್ಣಿನಿಂದ ನೋಡಿದ್ದೀವಿ. ಆದರೆ ನಂದೇನಪ್ಪ ಅಂದ್ರೆ ಬೆಳಗಾವಿಯ ಗಂಡು ಮೆಟ್ಟಿನ ನಾಡು, ಸಂಗೊಳ್ಳಿ ರಾಯಣ್ಣ ಅದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮ ಅವರ ನಾಡಿನಲ್ಲಿರ್ತಕ್ಕಂಥ ಒಂದು ಮಹಾನಗರ ಪಾಲಿಕೆಯ ಕಟ್ಟಡದ ಮೇಲೆ ರಾಷ್ಟ್ರಧ್ವಜಕ್ಕೆ ಅವಮಾನವಾಗುವ ರೀತಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಂದು ಭಗವಾ ಧ್ವಜವನ್ನು ಹಾಕಿದ್ದು ನನಗೆ ಭಾಳ ಖೇದ ಅನ್ನಿಸ್ತದೆ. ನಮ್ಮ ರಾಷ್ಟ್ರಧ್ವಜಕ್ಕೆ ಇಷ್ಟೊಂದು ಅವಮಾನ ಆಗ್ತಾಯಿದ್ರು, ಈ ಸಚಿವರಾಗಲಿ ಅಧಿಕಾರಿಗಳಾಗಲಿ ನೋಡ್ತಾ ಇಲ್ಲಲ್ಪ ಅಂತೇಳಿ ನೋವಾಗಿ ಅದಕ್ಕೂ ಕೂಡ ಮಾಹಿತಿ ಹಕ್ಕಿನಿಂದ ನಾನು ಹೋರಾಟವನ್ನು ಪ್ರಾರಂಭ ಮಾಡಿದೆ. ಗೃಹ ಸಚಿವರಿಗೆ ಮನವಿ ಕೊಟ್ಟಿನಕಾರ ಪಾಲಿಕೆ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು. ಆ ಕಡೆ ಆ ಓಟಿನ ಆಶೆಯಿಂದ ಇವ್ರು ಯಾರೂ ತೆಗಿಲಿಲ್ಲ. ಆವಾಗಲೂ ಸಹ ನಾನು ಈ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾನು ಒಂದು ಬುಕ್ ಕೊಂಡ್ಕೊಂಡ್ರಕಾರ ಭಾರತದ ಧ್ವಜ ಸಮಿತಿ ಅಂತ ಒಂದು ಬುಕ್ ಇದೆ. ನನಗೆ ಇಂಗ್ಲೀಷ್ ಬರೋಲ್ಲ. ಆ ಭಾರತದ ಧ್ವಜ ಸಮಿತಿ ಬುಕ್ ತೆಗೆದುಕೊಂಡು ಅದಕ್ಕೊಂದು 25 ರೂಪಾಯಿ ಇಲ್ಲೇ ಬೆಂಗಳೂರು ಖಾದಿ ಭಂಡಾರದಲ್ಲಿ ಸಿಗ್ತದೆ. ಅದನ್ನು ಓದಿ ಅಭ್ಯಾಸ ಮಾಡಿದೆ ನಾನು.
ಧ್ವಜ ಯಾವ ರೀತಿ ಇರಬೇಕು, ಇದಕ್ಕೆ ಯಾವುದೇ ಧ್ವಜ ಇರಬಾರ್ದು. ಆ ಬುಕ್ದಲ್ಲಿ ಎಲ್ಲ ಬರೆದಿದ್ರು. ರಾಷ್ಟ್ರಧ್ವಜ ಅತ್ಯಂತ ಎತ್ತರದಲ್ಲಿರಬೇಕು, ಸಮಾನಾಂತರವಾಗಿ ಬೇರೆ ಧ್ವಜ ಹಾರಬಾರ್ದು, ಧ್ವಜ ಒಂದಕ್ಕೊಂದು ತಳಕ್ಕೆ ಬೀಳಬಾರ್ದು. ಅದನ್ನು ಓದಿ ಅವನ್ನೆಲ್ಲ ಪಾಯಿಂಟ್ ಹಚ್ಚಿ ನಾನು ಸಚಿವರಿಗೆ ಪತ್ರ ಬರೆದೆ, ತೆಗಿಲಿಲ್ಲ. ನ್ಯಾಯಾಲಯದಲ್ಲಿ ಹೋಗಿ ಒಂದು PIL ಹಾಕಿದಾಗ ನಮ್ಗೆ ಏನು ಖುಷಿ ಆಯ್ತಪ್ಪ ಅಂದ್ರೆ ಆ ಸರ್ಕಾರನ ತರಾಟೆಗೆ ತೆಗೆದುಕೊಂಡು ಬಿಡ್ತೀವಿ ನ್ಯಾಯಾಲಯ. ಅದಕ್ಕೆ ಅವ್ರೇನು ಮಾಡಿರಂದ್ರೆ ಇನ್ನು ಇದು ಗಲಾಟೆ ಆಗ್ತತಿ, ಈ MS ಧ್ವಜ ತೆಗೆದ್ರೆ ಇದಾಗ್ತದೆ ಅಂತೇಳಿ ಅಷ್ಟರಲ್ಲಿ ಪಾಲಿಕೆ ಹೊಸ ಕಟ್ಟಡ ತಯಾರಾಗಿತ್ತಕ್ಕಾರ ಒಂದು. ಅದಕ್ಕೆ ಇನ್ನೂ ಒಂದು 2-3 ತಿಂಗಳು ಪೇಂಟ್ ಅದು ಮಾಡಿ ಅಲ್ಲಿ ಶಿಫ್ಟ್ ಮಾಡಬೇಕಾಗಿತ್ತು. ಆದರೆ ಇವ್ರು ಕೋರ್ಟ್ನಲ್ಲಿ ಮುಚ್ಚಳಿಕೆ ಬರೆದುಕೊಂಡು ಬಿಟ್ಟರು. 8 ದಿವಸದಲ್ಲಿ ನಾವು ಆ ಕಟ್ಟಡವನ್ನು ಸ್ಥಳಾಂತರ ಮಾಡ್ತೀವಿ, ಅಲ್ಲಿ ರಾಷ್ಟ್ರಧ್ವಜ ಒಂದೋ ಇಡ್ತೀವಿ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟು ಇನ್ನೂ ಸುಣ್ಣ ಬಣ್ಣ ಕಾಣದೇ ಇರುವಂಥ ಪಾಲಿಕೆ ಕಟ್ಟಡಕ್ಕೆ ಎಲ್ಲ ಸಾಮಾನುಗಳನ್ನು ತಂದಿಟ್ಟು ಅಲ್ಲಿ ಈಗ ಮಾತ್ರ ನಮ್ಮ ರಾಷ್ಟ್ರಧ್ವಜ ಒಂದೇ ಹಾರ್ತಿದೆ. ಅದ್ರ ಜೊತೆಗೆ ಮೊನ್ನೆ ತಾನೇ ನಾವು ಮತ್ತು ಕನ್ನಡ ಧ್ವಜವನ್ನು ಕೂಡ ಇಲ್ಲಿ ಹಾಕಿದ್ದು ಅಂತ ಹೇಳಲಿಕ್ಕೆ ಸಂತೋಷ. ಕನ್ನಡ ಧ್ವಜವನ್ನು ಹಾಕೋದಕ್ಕೂ ಕೂಡ ಹೌದು ಮಾಡ್ಬೇಕು, ಹೋರಾಟ ಮಾಡಬೇಕಾಯ್ತು. ಹೌದಕ್ಕ. ನಮ್ಮ ಒಂದು ನಾಡಿನಲ್ಲೇನೆ ನಮ್ಮ ಧ್ವಜವನ್ನು ಹಾರಾಟ ಮಾಡಿಸೋದಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ ಅಂತ. ಅದಕ್ಕೆ ನಂದು ಏನು ರೀ, ಒಂದು ಧ್ವಜಗಳ ಬಗ್ಗೆ ಕೂಡ ಹೋರಾಟ ನಾವು ಮಾಡಿದ್ದೀನಿ. ನಂದು ಏನಪ್ಪ ಆಸೆ ಅಂದ್ರೆ ನಾವು ಕನ್ನಡಿಗರು, ಕನ್ನಡ ನಾಡಿನಲ್ಲಿ ಇದ್ದಂಥವರು ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಬಗ್ಗೆ ನಾವು ಗೌರವ ಕೊಡಬೇಕು. ಇವತ್ತು ಬೇರೆ ರಾಜ್ಯಗಳಲ್ಲಿ ಹೋದರೆ ಆ ರಾಜ್ಯಗಳು ತಮ್ಮದೇ ಆದಂಥ ಒಂದು ನಾಡಿನ ಧ್ವಜಗಳನ್ನ ಎಲ್ಲ ಕಚೇರಿಗಳ ಕಟ್ಟಡದ ಮೇಲೆ ಹಾರಿಸಿದ್ದಾರೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ಈ ನಮ್ಮ ಕನ್ನಡ ಧ್ವಜ ಹಾರಿಸಿದ್ರೆ ಅವ್ರಿಗೇನು ಭಯ ಗೊತ್ತಿಲ್ಲ ಅಕ್ಕಾರ, ಅವ್ರು ಮಾತ್ರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದ್ದರಿಂದ ನಾನು ಮತ್ತು ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಪಾಪ ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಾವು ಒಂದು ಸರ್ಕಾರಕ್ಕೆ ಪತ್ರ ಬರಿತೀವಿ. ಏನಪ್ಪ ಅಂದ್ರೆ ಈ ಕನ್ನಡ ನಾಡ ಧ್ವಜಕ್ಕೆ ಒಂದು ಶಾಸನಬದ್ಧ ವಿನ್ಯಾಸ ಕೊಡಬೇಕು. ಇದನ್ನು ನಮ್ಮ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡಗಳ ಮೇಲೆ ಹಾರಿಸಬೇಕು. ಯಾವ ರೀತಿ ಅಂದ್ರೆ ನಮ್ಮ ರಾಷ್ಟ್ರಧ್ವಜಕ್ಕೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ನಾಡು ಧ್ವಜ ಹಾರಿತಂದ್ರೆ ಹೌದಪ್ಪ ನಮ್ಮ ಕನ್ನಡ ಧ್ವಜ ಹಾರಾಡ್ತದೆ ಅಂತೇಳಿ ನಮ್ಗೆ ಖುಷಿ ಅನ್ನಿಸ್ತದೆ. ಇದನ್ನು ಯಾಕೆ ನಾವು ಮಾಡಿದೆ ಅಂದ್ರೆ ನಮ್ಮ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಮೇಲೆ ನಮ್ಮ ನಾಡು ಧ್ವಜ ಈಗಲೂ ಹಾರ್ತಾ ಇದೆ. ಅದನ್ನು ಇದು MAS ದವರು ಅಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾರೆ ದೊಡ್ಡದು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು. ಈ ಕನ್ನಡ ನಾಡು ಧ್ವಜ ಹಾರಿಸಲಿಕ್ಕೆ ಸರ್ಕಾರದ ಅನುಮತಿ ಎಲ್ಲೈತಿ ಅದನ್ನ ತರಿ ಅಂತ ಹೇಳಿದಾಗ ನಾವೆಲ್ಲ ಇಕ್ಕಟ್ಟಿಗೆ ಸಿಕ್ಬಿಟ್ಟಿವಿ. ಅದು ನಾವು ಯಾರು ಕನ್ನಡಿಗರು ಹೋರಾಡಿ ಧ್ವಜ ತೆರವುಗೊಳಿಸಿಲ್ಲ. ಅದಕ್ಕೆ ಆವಾಗ ನನಗೆ ವಿಚಾರ ಬಂತು, ಇವತ್ತಿಲ್ಲ ನಾಳೆ ಇದೊಂದು ಸಮಸ್ಯೆ ಆಗ್ತದೆ ಅಂತೇಳಿ ಕನ್ನಡ ನಾಡು ಧ್ವಜವನ್ನು ಶಾಸನಬದ್ಧ ಧ್ವಜ ಮಾಡಿರಿ, ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡದ ಮೇಲೆ ಹಾರಿಸಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿದಾಗ ಸರ್ಕಾರ ಗಮನ ಹರಿಸಲಿಲ್ಲ. ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯ ಕೇಳಿತು ಸರ್ಕಾರ. ಅಲ್ಲಿ ಹೋಗಿ ನಮ್ಮ ಪ್ರಸ್ತಾವನೆ 6 ತಿಂಗಳು ಬಿತ್ತು. ಅವಾಗ ನಾ ಅಡ್ವೊಕೇಟ್ ಜನರಲ್ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋದ್ನಿ ಹೈಕೋರ್ಟಿಗೆ ರೀ. ಭೀಮಪ್ಪ ಗಡಾದ ಒಂದು ಚೀಟಿ ಕೊಟ್ಟರು ಒಳಗೆ. ನಾನು ಕರೆದು ಅವ್ರು ಕೇಳ್ತಾರು, ಮತ್ತು ಯಾಕಪ್ಪ ಇದಕ್ಕೆ ಇಷ್ಟು ಇಂಟ್ರೆಸ್ಟ್ ನೀವು ಗಡಾದ ಎಲ್ಲೇ ಅವ್ರು ಅಂದ್ಗಳೇ ನಾವು ಬೆಳಗಾವ್ದವ್ರು ಸರ್. ಓಹೋ ಎಳ್ಳೂರು ಕಲ್ಲು ತೆಗಿಸಿದ್ದು ಅವರ ನೀವು ಗಡಾದ ನಾನು ಕೇಳಿದ್ರು. ಹೌದ್ರಿ ಎಳ್ಳೂರು ಕಲ್ಲು ತೆಗಿಸ್ತಾವ, ನಿನ್ನ ಫೈಲ್ ದೌಡ್ ಕಳಿಸ್ಕೊಡ್ತಪ್ಪ ಅಂತೇಳಿ ಅಡ್ವೊಕೇಟ್ ಜನರಲ್ ಅವರು ಕಾನೂನು ಪ್ರಕಾರ ಬರೆದ್ರೆ ಅದರಲ್ಲಿ ರಾಷ್ಟ್ರಧ್ವಜಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ಕನ್ನಡ ನಾಡ ಧ್ವಜ ಹಾರಿಸಲಿಕ್ಕೆ ಏನೂ ಕಾನೂನಲ್ಲಿ ತೊಡಕಿಲ್ಲ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಬಂತು, ಏನು ಹೆಮ್ಮೆ ಆತ ನನಗೆ ಇದಕ್ಕೊಂದು ಅವಕಾಶ ಸಿಕ್ತಂತೂ ಸರ್ಕಾರ ಒಂದು ಸಮಿತಿ ರಚನೆ ಮಾಡ್ತಕ್ಕಾರ. ಅದರಲ್ಲಿ ನಮ್ಮದು ಎಲ್ಲ ಉಲ್ಲೇಖ ಮಾಡಿತು, ಪಾಟೀಲ್ ಪುಟ್ಟಪ್ಪನವ್ರ ಹೆಸರು, ನಮ್ಮದು ಹೆಸರು, ಹೀಗೆಲ್ಲ ಮಾಡಿದ್ದಾರೆ. ಅದಕ್ಕಂತೇಳಿ ಸಾಹಿತಿಗಳು, ಈ ನಾಡಿನ ಚಿಂತಕರು, ಮೇಧಾವಿಗಳನ್ನ ಒಳಗೊಂಡಂಥ ಒಂದು ಕಮಿಟಿ ಮಾಡಿ ನಮ್ಮ ಧ್ವಜ ಯಾವ ರೀತಿ ಇರ್ಬೇಕಂತೇಳಿ ಈ ಕನ್ನಡ ಪರ ಹೋರಾಟಗಳು ಇವತ್ತು ಅವ್ರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಧ್ವಜವನ್ನೆಲ್ಲ ಪ್ರದರ್ಶನ ಮಾಡಿಬಿಟ್ರು. ಧ್ವಜ ನೋಡಿ ಖುಷಿ ಆಯಿತು. ಆದರೆ ನಮ್ಮ ಸಂತೋಷ ಈಗ ಮತ್ತೆ ಕೆಳಗಡೆ ಹೋಗಿಬಿಟ್ಟಿದೆ. ಏನಾಗಿದೆ ಅಂದ್ರೆ ಆ ಧ್ವಜವನ್ನು ಹಾರಿಸಲಿಕ್ಕೆ ಅನುಮತಿ ಕೊಡಲಿಕ್ಕೆ ಮತ್ತು ಈ ಧ್ವಜದ ವಿನ್ಯಾಸಕ್ಕೆ ಅನುಮತಿ ಕೊಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆ ಕಳಿಸಿದ್ರು ಸುಮಾರು 1.5 ವರ್ಷ ಆಯಿತು. ಆ ಕಡೆ ಇವ್ರು ಗಮನ ಹರಿಸ್ತಾ ಇಲ್ಲ. ಪ್ರಸ್ತಾವನೆ ಅಲ್ಲೇ ಬಿದ್ದಿದೆ. ಮಾಹಿತಿ ಹಕ್ಕಿನಿಂದ ಅರ್ಜಿ ಹಾಕಿದಾಗ ನಮ್ಗೆ ಯಾವುದೇ ಲಿಖಿತ ಉತ್ತರ ಸಿಗ್ತಾ ಇಲ್ಲ ಅಕ್ಕಾರ. ಅದಕ್ಕೆ ಈಗಲಾದರೂ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಮ್ಮ ಕನ್ನಡ ಧ್ವಜ ಹಾರಿಸುವಂಥ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರದಿಂದ ಬೇಗನೆ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ. ಆದರೆ ಒಂದು ಈ ಭೀಮಪ್ಪ ಗಡಾದ ಇರೋದ್ರೊಳಗೆ ಈ ನಾಡಿನ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡದ ಮೇಲೆ ಕನ್ನಡ ನಾಡ ಧ್ವಜ ಹಾರಿಸಿದೆ ನಾ ಇಲ್ಲಿಂದ ಹೋಗಲ್ಲ ಅಂತ ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಎಣ್ಣತ್ತಕ್ಕರ. ಆ ಕೆಲಸ ನಾನು ಮಾಡೇ ತೀರ್ತಾನೆ. ದೊಡ್ಡ ಶಪಥವನ್ನೇ ಮಾಡ್ಕೊಂಡಿದ್ದೀರಿ ಜೀವನದಲ್ಲಿ. ಈಗ
ಅನೇಕ ಸರ್ಕಾರಿ ಕಚೇರಿಗಳಲ್ಲಿರೋರು ಅಥವಾ ಸಚಿವರುಗಳು, ಶಾಸಕರು ಯಾರೇ ಆಗಿರ್ಬೋದು, ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದಾಗ ಅದಕ್ಕೆ ನಾನಾ ವಿಧಾನಗಳಿದೆ. ಅದರ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದರ ಅರಿವು, ಈ ಮಾಹಿತಿ ಹಕ್ಕು ಅನ್ನೋದು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಗೊತ್ತಾಗುವಂತಾಗಬೇಕು. ನಮಗೆ ಬೇಕಾದಂತಹ ಒಂದು ಮಾಹಿತಿಯನ್ನ ನಾವು ಯಾವಾಗ ಬೇಕಾದರೂ ಪಡೆದುಕೊಳ್ಳಬಹುದು, ಯಾರಿಂದಲೂ ಬೇಕಾದರೂ ಪಡೆದುಕೊಳ್ಳಬಹುದು ಅನ್ನುವಂತಹ ಒಂದು ಅರಿವು ಮೂಡಿಸುವಂತಹ ಅವಶ್ಯಕತೆ ಬಹಳ ಇದೆ. ಬಟ್ ಸರ್ಕಾರ ಅಂತೂ ಈ ಕೆಲಸ ಮಾಡೋದಿಲ್ಲ. ಮಾಡಿದ್ರೆ ಭ್ರಷ್ಟಾಚಾರ ನಿಂತು ಹೋಗ್ತದೆ ಅಂತ ಮಾಡೋದಿಲ್ಲ ಕರೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ನಮ್ಮ ಮನೆಯಲ್ಲಿ ಪ್ರತಿ ಶನಿವಾರ ಮತ್ತು ರವಿವಾರ ದಿವಸ ಈ ಮಾಹಿತಿ ಹಕ್ಕಿನ ಯಾರು ಬರ್ತಂದ್ರೆ ಅವ್ರಿಗೆ ನಾನೇ ಕೂತು ಒಂದು ತರಬೇತಿ ಕೊಡುವಂಥ ಕೆಲಸ ಮಾಡಿದ್ದೀನಿ ಅಕ್ಕಾರ. ಆದರೆ ಇದಕ್ಕೆ ಧೈರ್ಯನೂ ಬೇಕು. ಇವತ್ತೇನು ಮಾಡ್ತಾರೆ, ಹಳ್ಳಿಗಳಲ್ಲಿ ಅರ್ಜಿ ಹಾಕಿದಾಗ ಹಲ್ಲೆ ಮಾಡ್ಲಿಕ್ಕೆ ನೋಡ್ತಾರೆ. ಮೊನ್ನೆ ತಾನೇ ಮಾಹಿತಿ ಹಕ್ಕಿನ ಅವ್ರನ್ನ ಕೊಲೆ ಮಾಡಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಎಷ್ಟೋ ಮಾಹಿತಿ ಹಕ್ಕಿನ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದನ್ನು ಸಹಿತ ನಾವು ಸಹಿಸ್ಕೊಳ್ಳಿಕ್ಕೆ ನಮ್ಮಲ್ಲಿ ಮನೋಸ್ಥೈರ್ಯ ಒಂದು ಮೊದಲು ಬೇಕಾರೆ. ನಮ್ಮ ಮನಸ್ಸಿಗೆ ಆ ಧೈರ್ಯ ಇದ್ರನ್ನ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ನನಗೆ ಏನೋ ಇದ್ರ ಹಿಂದೆ ತಾವು ಕೇಳಿದ್ರಿ ಇದೆ ಈಗ ಹೆಂಗೆ ಧೈರ್ಯ ನಿಮ್ಗೆ ಅಂತ ಹೇಳ್ಕರೆ, ನನಗೆ ಧೈರ್ಯ ಬರಲಿಕ್ಕೆ ಇನ್ನೊಂದು ಪ್ರೇರಣೆ ಇದೆ ಇಲ್ಲಿ. ವಿಶೇಷವಾಗಿ ನಾನೊಮ್ಮೆ ವಿನಯ್ ಗುರುಜಿಯವ್ರ ಹತ್ರ ಹೋಗಿದ್ದೆ. ಅವ್ರು ದರ್ಶನ ತೊಗೊಳಿಕ್ಕೆ ನನ್ನ ಮಗಳು ಸಾಲಿಗಿದ್ಲು. ಅಂದರೆ ಇಲ್ಲಿ ಆಶ್ರಮದಲ್ಲಿ ಇದ್ದಾರೆ ವಿನಯ್ ಗುರುಜಿ ಅಂತ, ನೀವು ಸ್ವಲ್ಪ ಭೇಟಿಯಾಗಿ ಹೋಗೋದ ನಾವು ಹೋದಾಗ ಅವರು ಪಾಪ ಸಾಕಷ್ಟು ಜನ ಇಲ್ಲಿ ಭಕ್ತರಿದ್ದಾಗ ನಾವು ಹೋದ ತಕ್ಷಣ ಹಿಂಗೆ ಈ ರೀತಿ ನಮಸ್ಕಾರ ಮಾಡಿದ್ರು. ನನ್ನ ಮನಸ್ಸಿಗೆ ಭಾಳ ನೋವಾಯ್ತು ಅಕ್ಕಾರ. ಇವರು ಇಷ್ಟೊಂದು ದೊಡ್ಡ ವ್ಯಕ್ತಿ ಗುರೂಜಿಯವರು ನನಗೆ ನಮಸ್ಕಾರ ಮಾಡಿರಲ್ಲ ಯಾಕಂತಂದಾಗ ಅವರು ಅಲ್ಲಿ ಜನರಿಗೆ ಹೇಳಿದ್ರು, ಈ ಮನುಷ್ಯ ಬರ್ತಾ ಇದ್ದಾನಲ್ಲ, ನಾನು ಅವನಿಗೆ ನಮಸ್ಕಾರ ಮಾಡಲಿಲ್ಲ, ನೀವೆಲ್ಲ ಕೇಳ್ಬೋದು ಅವ್ರಿಗೆ ಯಾಕೆ ನಮಸ್ಕಾರ ಮಾಡಿರುತ್ತೆ. ಅವನು ಎಡಗಡೆ ಬಲಗಡೆ ದೇವಿ ಮತ್ತು ಆಂಜನೇಯ ಇದ್ದಾರೆ, ಪ್ರತ್ಯಕ್ಷವಾಗಿ ನಾನು ಕಂಡ್ರು, ಅದಕ್ಕೆ ನಾನು ನಮಸ್ಕಾರ ಮಾಡಿನೇ ತಂದುಬಿಟ್ರು. ನನ್ನ ಕೂದಲೆಲ್ಲ ನೆಟ್ಟಗಾಗಿಬಿಟ್ಟು ಅಕ್ಕಾರ. ನಾನು ಗುರೂಜಿಯವ್ರನ್ನ ಪ್ರಶ್ನೆ ಮಾಡಿದೆ, ನನ್ನ ಜೊತೆಗೆ ಹೆಂಗೆ ಇರ್ತಾರೆ ದೇವಿಯೋ? ಇಲ್ಲಪ್ಪ ನಾನು ಕಾಣ್ತಾರೋ, ನಿನಗೆ ಯಾಕೆ ನಾನು ನಮಸ್ಕಾರ ಮಾಡಲಿ, ಅವ್ರಿಗೆ ಮಾಡಿದ್ದೀನಿ, ನಿನ್ನ ಜೊತೆಗೆ ಇರ್ತಾ ಅವ್ರೇನು ಹೇಳಿದರು, ನಾನು ಧೈರ್ಯ ಇಮ್ಮಡಿ ಆಯ್ತಕ್ಕಾರ. ಮತ್ತು ಯಾಕಂದ್ರೆ ನನ್ನ ಜೊತೆಗೆ ದೇವರು ಇರ್ತಾರಂದ್ರೆ ನಾನು ಯಾರು ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ. ನನಗೊಂದು ನಂಬಿಕೆ ಹಾಕಾರ. ನಾನು ಯಾವತ್ತೂ ಸ್ವಲ್ಪ ಧಾರ್ಮಿಕತೆಗೆ ಬಗ್ಗೆ ನನಗಿದು ದೇವ್ರ ಬಗ್ಗೆ ನಂಬಿಕೆ ಇದೆ. ನಾನು ಸರಿಯಾಗಿ ನಡೀತಿದ್ರೆ ದೇವ್ರು ಯಾವುದೇ ರೀತಿ ತೊಂದರೆ ಕೊಡೋಲ್ಲ ಅಂತ ಹೇಳ್ತಾರೆ ನನಗೊಂದು ಆಸೆ ಹಾಕಾರ. ಅದಕ್ಕೆ ಮಾಹಿತಿ ಹಕ್ಕಿನ ಬಗ್ಗೆ ತಿಳುವಳಿಕೆ ಕೊಡುವಂಥ ಕೆಲಸ ಮಾಡ್ತೀನಿ ರೀ. ಅವ್ರು ಧೈರ್ಯ ತುಂಬುವಂಥ ಕೆಲಸನೂ ಮಾಡ್ತಾನೆ. ನಿಮ್ಗೆ ಏನಾದರೂ ಯಾರಾದರೂ ಮಾಹಿತಿ ಕೊಡಲಿಲ್ಲ ಅಂದ್ರೆ, ಅಥವಾ ನಿಮ್ಗೆ ಯಾರೇ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ರೆ ನನಗೆ ಹೇಳ್ರಿ ಅಂತ ಹೇಳಿದಾಗ ಫೋನ್ ಮಾಡ್ತಾರೋ, ನನ್ನ ಶಕ್ತಿ ಇದೆ ಅಷ್ಟೇ SP ಅವರಿಗೆ ಫೋನ್ ಮಾಡಿ ಹೇಳಿ ಶಾಂತಗೊಳಿಸುವಂಥ ಕೆಲಸ ಮಾಡ್ತಾನೆ ಸರ್. ಈಗ ನಾವು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ನಾವು ನ್ಯಾಯಾಂಗ ಅಂತ ಹೇಳ್ತೀವಿ. ಅಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯೋದಿಲ್ಲ ಅಂತ ಹೇಳ್ತೀವಿ. ಅಲ್ಲಿಯೂ ಕೂಡ ನಿಮ್ಮ ಒಂದು ಹೋರಾಟ ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಸೊ ಹೌದಕ್ಕರ, ಒಬ್ಬ ಜಡ್ಜ್ ಕೂಡ ಸಸ್ಪೆಂಡ್ ಆಗ್ತಾರೆ, ಅದನ್ನ ಯಾರೂ ನಿರೀಕ್ಷಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಏನು ಪ್ರಕರಣ ಅದು ಏನಾಗಿತ್ತು ಅಂದ್ರೆ, ರಾಯಬಾಗ್ ತಾಲೂಕು ನಸಲಾಪುರ ಅಂತ ವಿಲೇಜ್ ಇದೆ ರೀ ಬೆಳಗಾವದಲ್ಲಿ. ಅಲ್ಲಿ 180 ಎಕರೆ ಗೌರ್ಮೆಂಟ್ ಜಮೀನು. ಅದು ಆ ಗೌರ್ಮೆಂಟ್ ಸರ್ಕಾರಕ್ಕೆ ಸೇರಿದಂಥ ಜಮೀನವನ್ನು ಕಬಳಿಸಬೇಕು ಅಂತ ಹೇಳಿದ್ದಾರೆ ಕೆಲವು ರಾಜಕಾರಣಿಗಳು. ಅಲ್ಲಿ ಲೋಕಲ್ ಸ್ಥಳೀಯರಿದ್ದಂಥವರು ರಾಯಬಾಗ್ ಹಿರಿಯ ದಿವಾಣಿ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಹಾಕ್ತಾರೆ. ಅವ್ರು ಏನು ಹಾಕ್ತಾರೆ ಅಂದ್ರೆ, ಕೋರ್ಟಿಗೆ ಸುಳ್ಳು ದಾಖಲೆಗಳನ್ನು ಕೊಡ್ತಾರೆ ಅಕ್ಕಾರ. ನಾವು 20 ವರ್ಷದಿಂದ ಈ ಜಮೀನನ್ನು ವ್ಯವಸಾಯ ಮಾಡ್ತಾಯಿದ್ದೀವಿ, ಅದಕ್ಕೆ ಹಿಂತಿಂತವ್ರು ಬಂದು ತಕರಾರು ಕೊಡ್ತಾರೆ. ಅಲ್ಲೇ 2 ಪಾರ್ಟಿ ಆಗ್ತಾರೆ, ವಿರೋಧಿ ಮತ್ತು ಅಲ್ಲಿ ಅರ್ಜಿದಾರರು. ಹಾಗೆ ಒಂದು ಕೋರ್ಟಿಗೆ ಆಗಸ್ಟ್ 14ನೇ ತಾರೀಕಿಗೆ ಒಂದು ಅರ್ಜಿ ಕೊಡ್ತಾರೆ. 180 ಎಕರೆ ಜಮೀನು. ಆಗಸ್ಟ್ 15ಕ್ಕೆ ಕೋರ್ಟ್ ಸೂಟಿ. 16ಕ್ಕೆ ಮತ್ತೊಂದು ಅಪ್ಸಾತ್ ಅಂದರೆ ಕಾಂಪ್ರಮೈಸ್ ಪಿಟಿಷನ್ ಅಂತ ಮತ್ತೊಂದು ಕೊಡ್ತಾರೆ ಲಾಯರ್ನ ಹಚ್ಕೇರಿ. ನಾವೆಲ್ಲ ಜಗಳಾಡ್ತಿದ್ವಿ, ಆದರೆ ನಾವೆಲ್ಲ ಈ ಜಮೀನು ಇಷ್ಟು ಹಂಚ್ಕೊಂಡು ನಾವು ಕಾಂಪ್ರಮೈಸ್ ಆಗಿ ಇವತ್ತು ಕೊಟ್ಟಾಗ ಅಲ್ಲಿರ್ತಕ್ಕಂಥ ಜಡ್ಜ್ ಸಾಹೇಬರು ಒಂದು ಆರ್ಡ್ರ್ ಮಾಡ್ತಾರೆ, ಕಾಂಪ್ರಮೈಸ್ ಆಗಿದ್ರೆ ಆ ಪ್ರಕಾರ ನಿಮ್ಮ ಹೆಸರು ದಾಖಲಿಸ್ಕೊಡುತ್ತೇಳಿ. ಈ ವಿಷಯ ನನಗೆ ಅಲ್ಲಿರ್ತಕ್ಕಂಥ ಒಬ್ಬರು ನಮ್ಮ ಕಾರ್ಯಕರ್ತರು ಹೇಳ್ತಾರೆ, RTI ಕಾರ್ಯಕರ್ತರು, ಗಡಾದವರೇ ಈ ರೀತಿ ಆಗಿತ್ತು, ಜಡ್ಜ್ ಇದ್ದವ್ರು ಸರ್ಕಾರಿ ಜಮೀನು ಹಚ್ಕೊಳ್ಳಿಕ್ಕೆ ಆರ್ಡ್ರ್ ಮಾಡಿದರು. ಆವಾಗ ನಾನು ಅದನ್ನೆಲ್ಲ ನೋಡಿದಾಗ ನನಗನಿಸ್ತು, ಯಾವುದೇ ಕೋರ್ಟ್ನಲ್ಲಿ ಒಂದು ನ್ಯಾಯ ನಡಿಬೇಕಾದ್ರೆ 10 ವರ್ಷಗಳ ಕಾಲ ಮುಗಿದಿಲ್ಲ ರೀ ನ್ಯಾಯ. ಯಾಕಂದ್ರೆ ವಿಚಾರಣೆ ಅವ್ರ ಸಮಯ ಕೊಡಬೇಕು. 10 ವರ್ಷಗಳ ಕಾಲ ಮುಗಿದಂಥ ನ್ಯಾಯ ಒಂದೇ ದಿನದಲ್ಲಿ ಮುಗಿದು ಇವತ್ತು 180 ಎಕರೆ ಜಮೀನು ಅವ್ರ ಹೆಸರಲ್ಲೇ ಹೆಚ್ಚರು ಅಂದ್ರೆ ಇದೇನು ಇದರಲ್ಲಿ ನಡೆದಿರ್ಬೇಕಂತೇಳಿ ನಾವು ವಿಚಾರ ಮಾಡಿ RTIಯಿಂದ ಮಾಹಿತಿ ತೆಗೆದುಕೊಂಡಾಗ ಆ ಸರ್ಕಾರಿ ಜಮೀನಿದ್ರು ಕೂಡ ಕೋರ್ಟು ಅವ್ರಿಗೆ ಯಾರಿಗೂ ನೋಟಿಸ್ ತೆಗೆದಿರ್ಕಿಲ್ಲ ಅಕ್ಕಾರ. ಅದು ಭಾಳ ಗಂಭೀರ ವಿಷಯ. ಇವತ್ತು ಸರ್ಕಾರಿ ಜಮೀನು ಅಂದ್ರೆ ಅವರಲ್ಲಿ ಇದ್ದಾರಿಲ್ಲೋ ಅಥವಾ ಇದಕ್ಕೆ ನಿಮ್ಮದು ಏನು ಪ್ರಕ್ರಿಯೆ ಐತೆ ಅವ್ರನ್ನೇನು ಕೇಳಲಾರ್ದು ಮಾಡಿತ್ತು. ಆದ್ದರಿಂದ ನಾನು ಮುಂದೆ
ಆ ಜಮೀನನ್ನು ಹೆಸರು ಹಚ್ಚೋದನ್ನು ಮೊದಲು ನಿಲ್ಲಿಸಿಬಿಟ್ಟೆ. ಜಯರಾಮ್ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಸರ್ಕಾರಿ ಜಮೀನು ಹಿಂಗೆ ಹೋಗ್ತಾ ಇದ್ದೀರಿ ಕೊಟ್ಟು ಆದೇಶ ಆಗಿತ್ತು ಅಂತಾಗ ನಾನು ಪುನಃ ಇಲ್ಲೇ ಬೆಂಗಳೂರಿನಲ್ಲೇ ಒಂದು ವಿಜಿಲೆನ್ಸ್ ಅಂತಿದೆ, ಅಲ್ಲಿ ಎಲ್ಲ ದಾಖಲೆಗಳನ್ನ ನಾನು ಕೊಟ್ಟಾಗ ಅಲ್ಲಿರ್ತಕ್ಕಂಥ ನನಗೆ ಹೆಸರು ನೆನಪಿದೆ, ಸಿ ಗೋಪಾಲಕೃಷ್ಣ ಅನ್ನುವಂಥ ಒಬ್ಬ ನ್ಯಾಯಾಧೀಶರನ್ನೇ ಸಸ್ಪೆಂಡ್ ಅಮಾನತ್ ಅವರು ಮಾಹಿತಿ ಹಾಕಿನಂತ ನಾ ಹೇಳಿಕ್ಕೆ ಬಯಸ್ತೀನಕ್ಕಾರ. ಇದಲ್ಲದೆ ಇದ್ರ ಜೊತೆಗೆ ಸರ್ಕಾರಕ್ಕೆ ಸೇರಿದ 180 ಎಕರೆ ಜಮೀನು ಕೂಡ ನಾವು ಉಳಿಸಿದಂತ ನನಗೆ ಸಿಕ್ತು ಅಂತೇಳಿ ಒಂದು ಹೆಮ್ಮೆ ಯಾಕರ. ಈ ರೀತಿ ಅನೇಕ ಘಟನೆಗಳು ಬರ್ತಾವೆ. ಅದರಂತೆ ರಾಯಬಾಗದಲ್ಲಿ 80 ಲಕ್ಷ ರೂಪಾಯಿ ನಕಲಿ ಚಲನ, 80 ಲಕ್ಷ ರೂಪಾಯಿದು. ಅದ್ರ ಬಗ್ಗೆ ಒಂದು ಲೈನ ತಮ್ಮ ಈ ಮುಖಾಂತರ ವೀಕ್ಷಕರಿಗೆ ಹೇಳಿಕ್ಕೆ ಬೈತಾ ಇದ್ದೀನಿ. ಒಂದು ದಿವಸ ನಮ್ಮ ತಂಗಿ ಗಂಡ ಅಲ್ಲಿ ರಾಯಬಾಗದಲ್ಲಿ ಇರ್ತಾರೆ ತೋಟದಲ್ಲಿ, ನನಗೆ ಫೋನ್ ಮಾಡ್ತಾರೆ, ಮಾಮಾರ 1,000 ರೂಪಾಯಿ ಚಲನ ಕಟ್ಟಬೇಕು, ನಾ ಎಷ್ಟು ರೊಕ್ಕ ಕೊಡಬೇಕು? ನಾನು ಮೊದಲೇ ಹೋರಾಟಗಾರ, 1,000 ರೂಪಾಯಿನ ಕೊಡ್ಬೇಕಂತ ನಾನು ಹೇಳಬೇಕು. ಆದರೂ ಕೂಡ ನಾನು ಏನು ಹೇಳಿದೆ, ಇಲ್ಲ ಒಂದು 100 ರೂಪಾಯಿ ಹೆಚ್ಚು ಕೊಟ್ಟು ಬಿಡ್ರಿ, ನೀವು ಕೆಲಸ ಎಲ್ಲಿ ಬಿಟ್ಟು ಹೋಗಿರಿ ಅಂದಾಗ ಅವ್ರೇನು ಹೇಳ್ರು, ಚಲನ 1,000 ರೂಪಾಯಿದು ಐತ್ರಿ ಮಾಮಾರ, ರೊಕ್ಕ 800 ರೂಪಾಯಿ ತೊಗೊಂಡಾರ ಅಂತ ಹೇಳಿಬಿಟ್ರು. ನನಗೆ ಶಾಕ್ ಆಗಿಬಿಡ್ತು. 1,000 ರೂಪಾಯಿ ಚಲನ ಇದ್ರೆ 800 ಹೆಂಗೆ ತೊಗೊಂಡ್ರು? ತಕ್ಷಣ ನಾನು ರಾಯಬಾಗ್ ಹೋಗಿ ಬ್ಯಾಂಕಿನಲ್ಲಿ ಸ್ಟೇಟ್ ಬ್ಯಾಂಕ್ದಲ್ಲಿ ನೋಡಿದಾಗ ಹಣನ ಜಮಾ ಇದ್ದಿರ್ಕಿಲ್ರಿ. ನನಗೆ ಅನಿಸ್ತಿದ್ರಿ ಇದ್ರ ಹಿಂದೆ ಏನೋ ಇದೆ ಅಂತೇಳಿ ತಹಸೀಲ್ದಾರ್ ಆಫೀಸ್ಗೆ ಹೋದೆ. ಅಲ್ಲಿ ಮತ್ತೆ ಶಾಂಪಲ್ ಒಂದು 4-5 ಚಲನು ರಿಕ್ವೆಸ್ಟ್ ಮಾಡಿ ಇಸ್ಕೊಂಡೆ. ಬಂದು ನೋಡ್ರಿ ಯಾವ ಬ್ಯಾಂಕ್ನಲ್ಲಿ ದುಡ್ಡು ಕಟ್ಟಿಲ್ಲ. ಅದಕ್ಕೊಂದು ತಂಡ ಇತ್ತು ಅಲ್ಲಿ, ಇವ್ರ ಕಡೆ ರೊಕ್ಕ ತೊಗೊಂಡು ಹೋಗೋದ್ರಿ, ಸ್ಟೇಟ್ ಬ್ಯಾಂಕ್ ರಾಯಬಾಗ್ ಕ್ಯಾಶ್ ರಿಸೀವ್ಡ್ ಸೀಲ್ ಹಾಕಿ ಕೊಟ್ಟು ಬಿಡೋದು. ಆದ್ದರಿಂದ ಸರ್ಕಾರಕ್ಕೆ ಒಂದು ಪತ್ರ ಬರೆದೆ, 80 ಲಕ್ಷ ರೂಪಾಯಿಗಳ ನಕಲಿ ಚಲನ ನಾನು ಹಿಡಿದು ಕೊಟ್ಟೆ ಸರ್ಕಾರಕ್ಕೆ. ಅನೇಕ ಅಧಿಕಾರಿಗಳು ಸಸ್ಪೆಂಡ್ ಆದ್ರೆ ಅಂತೇಳಿ ಖುಷಿ. ಈಗ ಬೆಳಗಾವಿ ಅಂತ ಬಂದಾಗ ಬೆಳಗಾವಿಯ ಈ ಭಾಷಾ ಗೊಂದಲ, ಗಡಿ ಗೊಂದಲ ಇದು ಸದ್ಯಕ್ಕೆ ಅಂತ್ಯ ಆಗುವಂತಹ ಯಾವ ಲಕ್ಷಣಗಳು ಕೂಡ ಇಲ್ಲವೇ ಇಲ್ವಾ? ಯಾಕಂದರೆ ನಾವು ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಮಾಡ್ತಾ ಇರ್ತೀವಿ. ಆದರೆ ಅದೇ ಸಂದರ್ಭದಲ್ಲಿ ಮತ್ತೊಂದು ತಂಡ ಅದನ್ನು ಕರಾಳ ದಿನ ಅಂತ ಆಚರಣೆ ಮಾಡುತ್ತೆ. ಇದನ್ನು ತಡೆಯೋರು ಯಾರೂ ಇಲ್ಲ. ಅದಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ, ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡ್ತಾರೆ. ಹೌದ್ರಿ, ಏನು ಹೇಳ್ತೀರಿ? ಇಲ್ಲೇ ಏನಾಗಿದೆ ಅಂದ್ರೆ, ನಾವು ಪ್ರತಿಯೊಬ್ಬರು ನಾವು ಭಾರತೀಯರತ್ತ ಅಂದಾಗ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳನ್ನ ಗೌರವಿಸಬೇಕು. ನಾಡಿನ ವಿಷಯ ಬಂದಾಗ ನಮ್ಮ ನಾಡಿನಲ್ಲಿರ್ತಕ್ಕಂಥ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸಬೇಕು. ಇವತ್ತು ನಾವು ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಿಸಿರೋ ಸಮಯದಲ್ಲಿ ಕರ್ನಾಟಕದಲ್ಲಿದ್ದಂಥ ಅನ್ನವನ್ನು ತಿಂದು ಕರ್ನಾಟಕ ಕೊಡುವಂಥ ಸೌಲಭ್ಯಗಳನ್ನ ಪಡೆದುಕೊಂಡು ಇರ್ತಕ್ಕಂಥ ಮರಾಠಿಗರೇನು ಬೆಳಗಾವಿಯಲ್ಲಿದ್ದಾರೆ, MES ಅಂತ ಕರಿತೀವಿ ನಾವು, ಅವರು ಅವತ್ತು ಕರಾಳ ಜನ ಆಚರಿಸ್ತಾರೋ. ಇದು ಭಾಳ ಒಂದು ದುರ್ದೈವ ಸಂಗತಿ ಅಂತೇಳಿ ನಾವು ಹೇಳಿಕ್ಕೆ ಬಯಸ್ತಾ ಇದ್ವಿ. ಆದ್ದರಿಂದ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿ ಮಾಡಿದೆ ಅಕ್ಕಾರ. ಆದರೆ ಈ ರಾಜಕಾರಣಿಗಳು ಒಂದು ಹೋಟಿನ ಆಸೆಯನ್ನು ಬಿಡುವವರೆಗೆ ಅವ್ರು ಕರಾಳ ದಿನ ಆಚರಿಸವ್ರೆ, ನಾವು ರಾಜ್ಯೋತ್ಸವ ಆಚರಿಸೋದು. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇಲ್ಲ. ಒಮ್ಮೆ ನಾನು ಇವನ್ನೆಲ್ಲ ಹಚ್ಚಿ ಅವ್ರು ಕರಾಳ ದಿನ ಆಚರಿಸಿದ್ರಿಂದ ಇವ್ರ ಮ್ಯಾಗ ದೇಶದ್ರೋಹಿ ಕೇಸ್ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಪತ್ರ ಬರೆದೀವಿ. ಅದಕ್ಕೆಲ್ಲ ಒಂದು ಕಮಿಟಿ ರಚನೆ ಮಾಡಿರು. ಆ ಪ್ರಸ್ತಾವನೆ ಬಂದು ವಿಧಾನಸೌಧದಲ್ಲಿ ಕುಂತು ಆ ಕಡತನ ಮಾಯ ಹೋಯಿತು. ದುರ್ದೈವ. ಆದ್ದರಿಂದ ಯಾವುದೇ ವಿಷಯ ಅಂತ ಬಂದಾಗ ಬಹಳ ಧೈರ್ಯದಿಂದ ಡಿಸಿಷನ್ ತಗೊಳ್ತಾರೆ, ಮುಂದೆ ಬಂದು ಮಾತಾಡ್ತಾರೆ, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದೇ ಈ ಗಡಿ ವಿಷಯ MES ಅಂತ ಬಂದಾಗ ಯಾರೂ ಕೂಡ ಧೈರ್ಯವಾಗಿ ಮುಂದೆ ಬಂದು ಮಾತನಾಡುವಂಥ ಪ್ರಯತ್ನವನ್ನು ಎಸ್ಪೆಷಲಿ ಬೆಳಗಾವಿ ಭಾಗದ ನಾಯಕರು, ರಾಜಕಾರಣಿಗಳು ಮಾಡೋದಿಲ್ಲ. ಹೌದ್ರಿ, ಆದರೆ ಕೇವಲ ಮತ ಮಾತ್ರ ಅವರಿಗೆ ಮುಖ್ಯನಾ? ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ MES ಏನು ಓಟ್ ಅವು ಬರಲಿಕ್ಕಿಲ್ಲ ಅಂತ ಹೇಳಿಕ್ಯಾರೆ, ಅವರ ಇದನ್ನು ಕೆನ್ಕೋದಿಲ್ಲ. ಅವ್ರಿಗೆ ನಾವು ಅನ್ಬೇಕಾಗ್ತದೆ ರೀ, ನಮ್ಮ ನಾಡಿನ ಜಲ ಸಂಸ್ಕೃತಿ ಇದ್ರ ಬಗ್ಗೆ ಅವ್ರಿಗೇನು ಗೌರವ ಇಲ್ಲ. ಇದೇನು ಬೇಕಾದರೂ ಆಗಲಿ ನನಗೆ ಮಾತ್ರ ಅಧಿಕಾರ ಬರಬೇಕು, MES ಓಟ್ ಬರ್ಬೇಕು ಅಂತ ಹೇಳ್ತಾರೆ. ಅಗದಿ ಸಿಂಪಲ್ ಇದೆ ಇದು. ಪ್ರತಿ ಇದರಲ್ಲಿ ಬೆಳಗಾವಿಯಲ್ಲಿ ಗಲಾಟೆ ಆಗ್ತಿದೆ ರಾಜ್ಯಾದ್ಯಂತ, ಮತ್ತು ಅದನ್ನು ಬೆಂಬಲಿಸಿ ಹೋರಾಟಗಳು ನಡೀತಾವೆ. ಅಗದಿ ಸೂಕ್ತ. ನಾನು ಬರೀ ಒಬ್ಬ SSLC ಓದಿದವು. ಇವ್ರಿಗೆ ನಾ ಕೇಳ್ತೇನೆ ರೀ, ಯಾರಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ, ನಿಮ್ಮ ವೇತನ ಭತ್ಯೆಗಳನ್ನ ಹೆಚ್ಚಳಕ್ಕೆ ನೀವು ವಿಧಾನಸೌಧದಲ್ಲಿ ಕಾನೂನುಗಳನ್ನ ಪಾಸ್ ಮಾಡ್ತಾಯಿದ್ರಿ, ಸುಗ್ರೀವಾಜ್ಞೆಗಳು ತರ್ತಾಯಿದ್ರಿ, ನಿಮ್ಮೆಲ್ಲ ವೇತನ ಭತ್ಯೆಗಳು ಹೆಚ್ಚು ಮಾಡ್ಕೊಂಡ್ರಿ, ಸರ್ಕಾರ ಸೌಲಭ್ಯಗಳು ಹೆಚ್ಚು ಮಾಡ್ಕೊಂಡ್ರಿ. ಇದು ಒಂದೇ ಠರಾವ್. ಇದು ಏನಪ್ಪ ಅಂದ್ರೆ ಶಾಂತಿ ಸುವ್ಯವಸ್ಥೆಯ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ
ಮಾರಾಟ ಏಕೀಕರಣ ಸಮಿತಿಯನ್ನು ನಿಷೇಧಿಸಲಾಗಿದೆ. 2 ಲೈನ್ ಬರೆದು ಬಿಟ್ರೆ ಇದು ಗಲಾಟೆನೂ ಹೋಗ್ತದೆ, MBS ಹೋಗ್ತದೆ. ಅದನ್ನು ನೀವು ಮಾಡೋಕ್ಕೆ ತಯಾರಿಲ್ಲ. ಅದಕ್ಕೆ ಇದೊಂದು ದುರ್ದೈವ ಸಂಖ್ಯೆ ನಮ್ದು ಇಂಥ ರಾಜಕಾರಣಿಗಳು ಕಟ್ಕೊಂಡು ಇದ್ದಿದ್ದು. ಆದ್ದರಿಂದ ನಂದೇನೋ ಅದಕ್ಕೂ ಸಹಿತ ನಾ ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಂತ ಬಂದಾಗ ಎಲ್ಲೋ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ನಮಗೆ ಸಪರೇಟ್ ಆದಂತಹ ಒಂದು ರಾಜ್ಯ ಬೇಕು ಅನ್ನುವಂಥ ವಿಷಯವನ್ನು ಕೂಡ ಆಗ್ರಹ ಮಾಡ್ತಾರೆ ಭೀಮಪ್ಪ ಗಡದವರು. ಹೌದು, ಇಲ್ಲ ಬೇಸರ ಯಾಕೆ? ನಮ್ಮದು ಈ ನಾಡನ್ನು ಒಡಿಬೇಕು, ಈ ನಾಡನ್ನು ಇಬ್ಬಾಗ ಮಾಡಬೇಕು ಅನ್ನೋ ಆಸೆ ಅಲ್ಲ. ನಾವು ಹೋರಾಟಗಾರರು ಅಖಂಡ ಕರ್ನಾಟಕವನ್ನು ಬಯಸ್ತೀವಿ ಆಕರೆ. ಆದರೆ ಅನಿವಾರ್ಯ. ಒಂದು ಉದಾಹರಣೆ, ಒಬ್ಬ ಮನೆ ಯಜಮಾನ 2 ಜನ ಮಕ್ಕಳಿರ್ತಾರೆ. ಒಬ್ಬರಿಗೆ ರೇಷ್ಮೆ ಬಟ್ಟೆ ತರ್ತಾರೆ, ಒಬ್ಬರಿಗೆ ಸಾದಾ ಕಾಟನ್ ಬಟ್ಟೆ ತರ್ತಾರೆ. ಆ ಭಾವನೆಗಳು ಯಾಕೆ? ಅದರಿಂದ ಮನೆ ಇಬ್ಬಾಗ ಆಗ್ತದೆ. ಅದಕ್ಕೆ ನಮ್ಮದೇನು ನಾವು ಕರ್ನಾಟಕ ಇಬ್ಬಾಗ ಮಾಡ್ರಿ ಅಂತಲ್ಲ, ನಮಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನ ಈ ಸರ್ಕಾರದವರು ಸರಿಯಾಗಿ ದೊರಕಿಸಿಲ್ಲ. ಅಂಕಿ ಸಂಖ್ಯೆಗಳ ಸಮೇತವಾಗಿ ಡಾಕ್ಟರ್ ಜಾಮದಾರ್ ಅಂತೇಳಿ ಹಿರಿಯ ನಿವೃತ್ತ IAS ಅಧಿಕಾರಿಗಳು ಅವರೊಂದು ಬುಕ್ಕನ್ನೇ ಬರೆದು ಬಿಟ್ಟರು, ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ. ಅದಕ್ಕೆ ಈಗಲೂ ಕೂಡ ನಮ್ಮಲ್ಲಿ ಸರ್ಕಾರದಲ್ಲಿ ಪ್ರತಿಪಾದನೆ ಇದೆ. ಇವತ್ತೇನಿದೆ ಅಂದ್ರೆ, ನಾವು ಕರ್ನಾಟಕವನ್ನು ಒಡೆದು ಕೊಡ್ರತ್ತೆ ಎಲ್ಲೂ ಅನ್ನೋದಿಲ್ಲ. ನೀವು ಅಭಿವೃದ್ಧಿ ಮಾಡದೇ ಇದ್ದಲ್ಲಿ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗು ಅನಿವಾರ್ಯ ಅಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನಿಮ್ಮ ಮುಂದಿನ ಹೋರಾಟದ ರೂಪುರೇಷೆ, ನಿಮ್ಮ ಆಸೆ, ನಿಮ್ಮ ಕನಸು, ಈ ಹೋರಾಟದ ಮನೋಭಾವದಲ್ಲಿ ಏನಿದೆ ಮುಂದಕ್ಕೆ? ನಮ್ಮದೇನು ರೀ, ನಮ್ಮ ಇಡೀ ದೇಶದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಹೋಗಬೇಕು. ನಮ್ಮ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ನಡೀತಿದೆ ಕಡಿವಾಣ ಹಾಕಬೇಕು. ಇದಕ್ಕೆ ಮಾಹಿತಿ ಹಾಕು ಕಾನೂನು ಒಂದೇ ಅಸ್ತ್ರ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾವೆ, ಸರ್ಕಾರದ ಆದೇಶಗಳು ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹೇಳ್ತಾರೆ, ಯಾವುದೇ ಅರ್ಜಿಗಳನ್ನ ಕೊಟ್ಟರೆ 30 ದಿವಸದಲ್ಲಿ ಕ್ರಮ ತಗೋರ್ತಾರೆ. ಬೊಮ್ಮೆಯವರು 15 ದಿವಸ ಮಾಡಿದ್ದಾರೆ ಈಗ ಮನೆ ಬಂದು. ಆದರೆ 15 ದಿವಸ ಅಲ್ಲ, 30 ದಿವಸ ಅಲ್ಲ, 3 ವರ್ಷ ಕಳೆದ್ರು ಪ್ರಪೋಸಲ್ ಅಲ್ಲೇ ಬಿದ್ದಿದ್ದಾವಿನ. ಅದಕ್ಕೆ ನಮಗೇನು, ನಂದು ಆಸೆ ಏನಪ್ಪ ಅಂದ್ರೆ, ನಾನು ಅತ್ಯಂತ ಬಡತನದಿಂದ ಬಂದಂಥವ, ಕಷ್ಟ ನಷ್ಟಗಳನ್ನ ಅನುಭವಿಸಿದವ. ನನಗೆ ಬಂದಂಥ ತ್ರಾಸ ಈ ರಾಜ್ಯದ ದೇಶದ ಸಾಮಾನ್ಯ ಜನರಿಗೆ ಬರಬಾರ್ದಂಥ ಆಸೆ ಹಾಕಾರ. ಅದಕ್ಕೆ ಕಾನೂನಾತ್ಮಕ ಹೋರಾಟ ಮಾಡಿ ಭ್ರಷ್ಟಾಚಾರ ಮುಕ್ತ ಆಡಳಿತ, ಪಾರದರ್ಶಕ ಆಡಳಿತ ನಡಿಬೇಕು. ಅದಲ್ಲದೆ ಅದ್ರ ಜೊತೆಗೆ ನಮ್ಮ ದೇಶ, ನಮ್ಮ ಕನ್ನಡ ನಾಡಿಗೆ ಏನು ಕನ್ನಡ ನಾಡು ನುಡಿ ಇದಕ್ಕೆ ಹೆಚ್ಚಿನ ಸ್ಥಾನ ಸಿಗ್ಬೇಕಂತ ಹೇಳಿ ನಂದು ಆಸೆ. ಒಂದು ಏನಪ್ಪ ಅಂದ್ರೆ, ಕನ್ನಡ ನಾಡ ಧ್ವಜದ ಹೋರಾಟ ಒಂದು ಅರ್ಧಕ್ಕಿದೆ, ಅದನ್ನೊಂದು ಅಂತಿಮ ಮಾಡಿ ಈ ಭೀಮಪ್ಪ ಗಡಾದ ಇಲ್ಲಿಂದ ಹೋಗ್ತಾನೆ ಅಂತ ಹೇಳಿ ಬಯಸ್ತೀನಿ. ನಿಮ್ಮ ಈ ಹೋರಾಟದ ಮನೋಭಾವ ಇದೇ ರೀತಿಯಾಗಿ ಮುಂದುವರಿಲಿ ಸರ್. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟದಲ್ಲಿ ನಿಮಗೆ ಯಶಸ್ಸು ಸಿಗಲಿ, ಒಳ್ಳೆಯ ಹೋರಾಟದಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಅಕ್ಕ, ನಮಸ್ಕಾರ. ತಮ್ಗೆ ವಂದನೆಗಳು, ನಮಸ್ಕಾರ. ವೀಕ್ಷಕರೇ ನೋಡಿದ್ರಲ್ಲ, ಸೊ ತಮ್ಮ ಇಡೀ ಜೀವನವನ್ನೇ ಹೋರಾಟಕ್ಕೆ ಅಂತ ಮುಡಿಪಾಗಿಟ್ಟಿದ್ದಾರೆ. ಕನ್ನಡ ನಾಡು ನುಡಿ ನೆಲ ಅಂತ ಬಂದಾಗ ಯಾವತ್ತೂ ನಾವು ಸಿದ್ಧ ಮುಂದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅನೇಕ ಹೋರಾಟಗಳಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಇವರ ಈ ಹೋರಾಟ ಇದೇ ರೀತಿಯಾಗಿ ಮುಂದುವರಿಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.